ಯೇಸು ಕ್ರಿಸ್ತರಲ್ಲಿ ಆತ್ಮಿಕವಾಗಿ ನಾವು ಬಲಗೊಂಡು ಬೆಳಿಬೇಕು. ಸ್ಪಿರಿಚುವಲಿ ವಿ ಶುಡ್ ಗ್ರೋ ಇನ್ ಕ್ರೈಸ್ಟ್ ಜೀಸಸ್. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದ ಮೇಲೆ ನಾವು ಯೇಸು ಕ್ರಿಸ್ತನಲ್ಲಿ ಬೆಳಿಬೇಕು. ಯೇಸು ಕ್ರಿಸ್ತನಲ್ಲಿ ಬೆಳೆದರೆ ಮಾತ್ರವೇ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಈ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಬೆಳವಣಿಗೆ ಇಟ್ ಈಸ್ ಎ ಸ್ಪಿರಿಚುವಲ್ ಜರ್ನಿ. ಇದೊಂದು ಆತ್ಮಿಕವಾದ ಪ್ರಯಾಣ. ಪ್ರಯಾಣ ಅಂದರೆ ನಮಗೆ ಗೊತ್ತು, ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ ಪ್ರಯಾಣ. ಜರ್ನಿ ಈಸ್ ಆಲ್ವೇಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ನಾವು ಒಬ್ಬೊಬ್ಬರು ಕೂಡ ಆತ್ಮಿಕವಾಗಿ ಬೆಳಿಬೇಕು. ಈ ಆತ್ಮಿಕ ಬೆಳವಣಿಗೆ, ಸ್ಪಿರಿಚುವಲ್ ಗ್ರೋತ್ ಈಸ್ ಎ ಸ್ಪಿರಿಚುವಲ್ ಜರ್ನಿ. ಆತ್ಮಿಕ ಬೆಳವಣಿಗೆ ಅನ್ನೋದು ಇದೊಂದು ಆತ್ಮಿಕವಾದ ಪ್ರಯಾಣ. ನಾವು ಮುಂದೆ ಹೋಗಬೇಕು. ಆದರೆ ನಾವು ಥಿಂಕ್ ಮಾಡಿ ನೋಡೋಣ, ಆಮ್ ಐ ಗೋಯಿಂಗ್ ಫಾರ್ವರ್ಡ್? ನಾನು ಮುಂದೆ ಹೋಗ್ತಾ ಇದ್ದೀನಾ ಅಥವಾ ಅಲ್ಲೇ ನಿಂತ್ಕೊಳ್ತಾ ಇದ್ದೀನಾ? ನಾವು ಎಷ್ಟೋ ಬೆಳವಣಿಗೆ ಧ್ಯಾನ ಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ, ಬೆಳವಣಿಗೆಗೆ ಬೇಕಾದಂಥ ವಾಕ್ಯಗಳನ್ನು ಕೇಳಿ ತಿಳ್ಕೊಳ್ತಾ ಇದ್ದೀವಿ. ಆದರೆ ನಾವು ನಿಜವಾಗ್ಲೂ ಬೆಳೀತಾ ಇದ್ದೀವಾ? ಆಮ್ ಐ ಟ್ರೂಲಿ ಗ್ರೋಯಿಂಗ್ ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್? ನಿಜವಾಗಲೂ ಬೆಳೀತಾ ಇದ್ದರೆ ನಿಜವಾಗಲೂ ನಾವು ಮುಂದಕ್ಕೆ ಹೋಗ್ತೀವಿ. ಅದರ ಅರ್ಥ ಸ್ಪಿರಿಚುವಲ್ ಗ್ರೋತ್ ಇನ್ ಕ್ರೈಸ್ಟ್ ವಿಲ್ ಲೀಡ್ ಯು ಫಾರ್ವರ್ಡ್. ನಮ್ಮನ್ನು ಮುಂದಕ್ಕೆ ನಡೆಸ್ತದೆ ಆಧ್ಯಾತ್ಮಿಕವಾಗಿ ನಾವು ನಿಜವಾಗಲೂ ಬೆಳೀತಾ ಇರೋದಾದರೆ. ಒಂದು ವಿಷಯ ನಾವು ತಿಳ್ಕೊಳ್ಳೋಣ, ಆಧ್ಯಾತ್ಮಿಕವಾದ ಬೆಳವಣಿಗೆ, ಕ್ರಿಸ್ತನಲ್ಲಿ ನಾವು ಬೆಳೀತಾ ಇದ್ದೀವಿ ಅಥವಾ ಬೆಳೆಯೋದು ಹೇಗೆ ಅಂತ ನಾವು ನೋಡೋದಾದರೆ ಅದಕ್ಕೊಂದು ಬೆಸ್ಟ್ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಬೈಬಲ್ನಲ್ಲಿ ನೋಡೋದಾದರೆ ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 30, ಯೋವಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಸ್ನಾನಿಕ ಯೋವಾನರು ಒಂದು ಮಾತು ಹೇಳ್ತಾರೆ, ಆತ ಬೆಳೆಯುತ್ತಿರಬೇಕು, ಆತ ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಒಂದ್ಸರಿ ಎಲ್ಲರೂ ಹೇಳೋಣ, ಯೇಸು ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಯೇಸು ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ನಾನು ಅಳಿಯುತ್ತಿರಬೇಕು, ಯೇಸು ಬೆಳೆಯುತ್ತಿರಬೇಕು. ಐ ಮಸ್ಟ್ ಡಿಕ್ರೀಸ್, he must increase. He must increase, I must decrease. ನಿಜವಾದ ಆತ್ಮಿಕ ಬೆಳವಣಿಗೆ ಅಂದರೆ ಇದೇನೆ. ಆತ ಬೆಳಿಬೇಕು, ನಾನು ಅಳಿಬೇಕು. ಸಾಧಾರಣವಾಗಿ ಬೆಳವಣಿಗೆ ಅಂದರೆ ನಾವು ನೋಡ್ತೀವಿ, ಒಂದು ಮಗು ಬೆಳೀತಾ ಇದೆ ಅಂದರೆ ಅದು ಮೇಲಕ್ಕೆ ಹೋಗ್ತಾ ಇರುತ್ತೆ, ಹೈಟ್ ಆಗ್ತಾ ಹೋಗುತ್ತೆ ಅಲ್ವಾ? ಒಂದು ಗಿಡ ಬೆಳೀತಾ ಇದೆ ಅಂದರೆ ಅದು ಹೈಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಾವು ಹಣಕಾಸಿನಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಅದು ಹೈಟ್ ಆಗ್ತಾ ಹೋಗುತ್ತೆ. ಯಾವುದೇ ರೀತಿ ಒಂದು ಬೆಳವಣಿಗೆ ಅಂತ ನಾವು ನೋಡುವಾಗ ಅದು ಮೇಲ್ಮಟ್ಟಕ್ಕೆ ಹೋಗ್ತಾ ಇರುತ್ತೆ, ಮೇಲಕ್ಕೆ ಹೋಗ್ತಾ ಇರುತ್ತೆ, ಕಣ್ಣಿಗೆ ಕಾಣುವ ಹಾಗೆ. ಅದರಲ್ಲೇ ಯೇಸು ಕ್ರಿಸ್ತನಲ್ಲಿದ್ದು ನಾವು ಬೆಳವಣಿಗೆ ಆಗೋದು ಅಂದರೆ ನಾವು ಮೇಲಕ್ಕೆ ಹೋಗೋದಲ್ಲ, ನಾವು ಕೆಳಗಡೆಗೆ ಬರೋದು. ಕಮ್ಮಿಂಗ್ ಡೌನ್ 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 ಡೌನ್, ಚಿಕ್ಕದಾಗೋದು. ಅದೇ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ. ನಾವು ವಾಕ್ಯಗಳನ್ನು ಕೇಳಿ ಕಲಿತು ಇವತ್ತು ನಿಜವಾಗಲೂ ನಾವು ಕೆಳಗೆ ಇಳಿಲಿಕ್ಕೆ ತಯಾರಾಗ್ತಾಯಿದ್ದೀವ ಅಥವಾ ನಮ್ಮದೇ ಆದ ಕೆಲವೊಂದು ಸ್ಥಾನಮಾನಗಳನ್ನು ಬಿಟ್ಟು ಕೊಡದೆ ಅದರಲ್ಲೇ ಸ್ಥಿರವಾಗಿ ನಿಲ್ಲಕ್ಕೋಸ್ಕರ ನಾವು ಫೈಟ್ ಮಾಡ್ತಾಯಿದ್ದೀವ? ಯೋಚನೆ ಮಾಡಿ ನೋಡಿ, ಥಿಂಕ್ ಮಾಡಿ ನೋಡಿ. ನಾವು ಬೆಳೀತಾ ಇಲ್ಲ. ನಿಜವಾಗಲೂ ನಾವೇನಾಗ್ತಿದ್ದೀವಿ ಗೊತ್ತಾ? ಅಳೀತಾ ಇದ್ದೀವಿ.
ಇದು ಈ ಆಲೋಚನೆ ನಮ್ಮ ಮೈಂಡಲ್ಲಿಲ್ಲ. ಆತ ಬೆಳಿಬೇಕು, ಅದೇ ನನ್ನ ಬೆಳವಣಿಗೆ. ನನ್ನ ಆತ್ಮಿಕ ಬೆಳವಣಿಗೆ ಏನು ಗೊತ್ತಾ? ನನ್ನ ಒಳಗಡೆ ಇರತಕ್ಕಂಥ ಕ್ರಿಸ್ತನು ಬೆಳಿಬೇಕು. ಹಿ ಮಸ್ಟ್ ಇನ್ಕ್ರೀಸ್. ಕ್ರೈಸ್ಟ್ ಇನ್ ಮೀ ಮಸ್ಟ್ ಇನ್ಕ್ರೀಸ್. ಆತ ಬೆಳಿಬೇಕು, ನಾನು ಅಳಿಬೇಕು. ದ್ಯಾಟ್ ಈಸ್ ಮೈ ಸ್ಪಿರಿಚುವಲ್ ಗ್ರೋತ್. ಅದೇ ನನ್ನ ಆಧ್ಯಾತ್ಮಿಕ ಬೆಳವಣಿಗೆ. ಕ್ರಿಸ್ತನಲ್ಲಿದ್ದು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದೋದು ಅಂದರೆ ಅದೇನೆ. ಆಗ ನಾನು ನಿಧಾನ ಒಂದು ಮೊಮೆಂಟಮ್ ಬರುತ್ತೆ ನನ್ನ ಲೈಫಿಗೆ. ನಾನು ಮುಂದಕ್ಕೆ ಹೋಗ್ತೀನಿ. ಇಲ್ಲಾಂದರೆ ಪ್ರಾರ್ಥನೆ ಮಾಡಿ ಎಷ್ಟು ವರ್ಷ ಆದರೂ ಅಲ್ಲೇ ಇರ್ತೀವಿ. ವಾಕ್ಯ ಕೇಳಿಸ್ಕೊಂಡು ನಾವು ಒಂದು ರೀತಿ ವಿಚಿತ್ರ ಆಗ್ಬಿಡ್ತೀವಿ. ನಮಗೇ ಗೊತ್ತಿಲ್ಲ ನಾವೇನಾದ್ವಿ ಅಂತ. ಕೆಲವ್ರು ಹೇಳ್ತಾರಲ್ವಾ, ಇವರು ಪ್ರೇಯರ್ ಬರೋದಕ್ಕಿಂತ ಮೊದಲು ಚೆನ್ನಾಗಿದ್ದರು, ಈಗ ಪ್ರೇಯರಿಗೆ ಬಂದು ಮೆಂಟಲ್ ಆಗಿಬಿಟ್ಟಿದ್ದಾರೆ ಅಂತ. ಆ ರೀತಿ ಆಗ್ಬಿಡ್ತೀವಿ. ಕಾರಣ ಏನು ಗೊತ್ತಾ? ನಾವು ಈ ಸತ್ಯದ ಒಂದು ಅರಿವಿಲ್ಲದೆ ಸುಮಾರು ವಾಕ್ಯ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆದರೆ ನಮಗೊಂದು ಮೈಂಡಲ್ಲಿ ಒಂದು ಆಲೋಚನೆ ಇರಬೇಕು. ಥ್ರೂ ಆಲ್ ದೀಸ್ ಅಂದರೆ ಇಷ್ಟೆಲ್ಲ ದೇವರ ವಾಕ್ಯಗಳನ್ನು ಕಲಿತುಕೊಳ್ಳುವುದರ ಮುಖಾಂತರವಾಗಿ ವಾಟ್ ಐ ಶುಡ್ ಎಕ್ಸ್ಪೆಕ್ಟ್, ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಕು, ಏನಾಗಬೇಕು ನನ್ನಲ್ಲಿ, ಏನು ಅನುಭವ ನನ್ನಲ್ಲಿ ಆಗಬೇಕು, ಆ ಒಂದು ಬ್ಲೂ ಪ್ರಿಂಟ್ ಅಥವಾ ಆ ಒಂದು ರಿಸಲ್ಟ್ ನನಗಿರಬೇಕು. ಈಗ ಒಂದು ಅಡುಗೆ ಮಾಡೋರಿಗೆ ಒಂದು ಮೈಂಡಲ್ಲಿ ಒಂದು ರಿಸಲ್ಟ್ ಇರುತ್ತೆ ಆಲ್ರೆಡಿ. ಏನು, ನಾನೀಗ ಸಾಂಬಾರು ಮಾಡ್ತಾಯಿದ್ದೀನಿ, ಅದಕ್ಕೆ ತಕ್ಕ ಹಾಗೇ ಅವರು ವರ್ಕ್ ಮಾಡ್ತಾರೆ. ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಆ ಬಿರಿಯಾನಿಗೆ ಏನು ಮಾಡಬೇಕೋ ಅದನ್ನು ವರ್ಕ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ರೊಟ್ಟಿ ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರ್ಕ್ ಮಾಡ್ತಾರೆ. ದೋಸೆ ಮಾಡೋದಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಕ್ ಮಾಡ್ತಾರೆ. ಒಂದು ರಿಸಲ್ಟ್ ಕಂಡುಕೊಂಡು ಅದಕ್ಕೆ ತಕ್ಕ ಹಾಗೆ ವರ್ಕ್ ಮಾಡ್ತಾರೆ. ಈಗ ನಾನು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡುವಾಗ ಏನು ನೋಡಿಕೊಂಡು ನೀವು ಆ ಥಾಟ್ನ ತಗೊಳ್ತಾ ಇದ್ದೀರಾ? ಆತ್ಮಿಕವಾಗಿ ಬೆಳಿಬೇಕು, ಕರೆಕ್ಟ್, ಬೆಳಿಬೇಕು, ನಾವೆಲ್ಲರೂ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು, ಸ್ಟ್ರಾಂಗ್ ಆಗಬೇಕು, ಮುಂದಕ್ಕೆ ಹೋಗಬೇಕು. ವಾಟ್ ಈಸ್ ದೇರ್ ಇನ್ ಯುವರ್ ಮೈಂಡ್ ಅಲ್ವಾ? ಸೊ ಅದಿಲ್ಲದೆ ಇದ್ದರೆ, ಆ ಪಿಕ್ಚರ್ ಇಲ್ಲದೆ ಇದ್ದರೆ ನಾವು ಖಂಡಿತವಾಗಲೂ ವಿ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್, ನಮ್ಮನ್ನೇ ನಾವು ವಂಚಿಸ್ಕೊಳ್ತೀವಿ. ಅದರಿಂದ ಅದಕ್ಕೆ ಬೇಕಾದಂಥ ಒಂದು 2-3 ಪಾಯಿಂಟ್ಸ್ ಎಷ್ಟಾಗುತ್ತೋ ಅಷ್ಟು ನಾವು ನೋಡೋಣ. ಮೊದಲನೇದಾಗಿ, ಆತ್ಮಿಕವಾಗಿ ಯೇಸುಕ್ರಿಸ್ತನಲ್ಲಿದ್ದು ನಾವು ಬೆಳವಣಿಗೆ ಹೊಂದಬೇಕಾದ್ರೆ ನಾವು ದೇವರ ವಾಕ್ಯ ಕೇಳಬೇಕು. ದೇವರ ವಾಕ್ಯದ ಮುಖಾಂತರ ಅಲ್ಲದೆ ಇದು ಸಾಧ್ಯ ಇಲ್ಲ. ಯಾಕೆಂದರೆ ಕೀರ್ತನೆ 119ರಲ್ಲಿ 105ನೇ ವಾಕ್ಯ ಹೇಳ್ತದೆ, ಯುವರ್ ವರ್ಡ್ ಈಸ್ ಲ್ಯಾಂಪ್ ಟು ಮೈ ಫೀಟ್ ಆ್ಯಂಡ್ ಲೈಟ್ ಆನ್ ಮೈ ಪಾತ್. ನಿನ್ನ ನುಡಿ ನನ್ನ ಕಾಲಿಗೆ, ಓಕೆ, ನಿನ್ನ ನುಡಿ ನನ್ನ ತರುತ್ತದೆ. ದೇವರ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಸೊ ವರ್ಡ್ ಆಫ್ ಗಾಡ್ ಇಲ್ಲ ಅಂದರೆ ನಮಗೆ ಯಾವುದೇ ಲೈಟ್ ಇಲ್ಲ, ನೋ ಲೈಟ್. ಸೊ ಈ ಟ್ರೂ ಲೈಟ್ ಅನ್ನೋದು ನಮಗೆ ಸಿಗೋದು ಥ್ರೂ ದ ವರ್ಡ್ ಆಫ್ ಗಾಡ್ ಓನ್ಲಿ. ನಮ್ಮ ಈ ಸ್ಪಿರಿಚುವಲ್ ಜರ್ನಿ, ಆತ್ಮಿಕ ಪ್ರಯಾಣದಲ್ಲಿ ನಮಗೆ ಸ್ಪಿರಿಚುವಲ್ ಲೈಟ್ ಬೇಕೇ ಬೇಕು. ಆ ಸ್ಪಿರಿಚುವಲ್ ಲೈಟ್ ಕ್ರೈಸ್ಟ್ ನಮಗೆ ರಿವೀಲ್ ಆಗ್ತಾ ಇರ್ತಾರೆ. ಹೌ ಕ್ರೈಸ್ಟ್ ಈಸ್ ಬೀಯಿಂಗ್ ರಿವೀಲ್ಡ್ ಇನ್ ಅವರ್ ಸ್ಪಿರಿಚುವಲ್ ಜರ್ನಿ ಥ್ರೂ ದ ವರ್ಡ್ ಆಫ್ ಗಾಡ್, ಬೈ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮುಖಾಂತರ. ಓಕೆ, ಸೊ ಹಾಗೆ ರಿವೀಲ್ ಆಗುವಾಗ ಏನೆಲ್ಲ ಆಗಬೇಕು, ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ರಿವೀಲ್ಡ್, ಯಾವುದೆಲ್ಲ ಪಾಯಿಂಟ್ ರಿವೀಲ್ ಆಗಬೇಕು ಅಥವಾ ಯಾವುದೆಲ್ಲ ಪಾಯಿಂಟ್ಸ್ ಮೇಲೆ ನಮ್ಮ ಫೋಕಸ್ ಇರಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮೈಂಡಲ್ಲಿ ಅದಿರಬೇಕು. ಇಲ್ಲ ಅಂದರೆ ಸುಮ್ಮನೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀವಿ ಬಾಯಲ್ಲಿ, ನಾನು ಯೇಸುವಿನಲ್ಲಿ ಬೆಳೀತಾ ಇದ್ದೀನಿ ಅಂತ ಹೇಳ್ತೀವಿ, ಲಾಸ್ಟಿಗೆ ಅದು ಏನು ಕಿಚಡಿ ಆಗಿರುತ್ತೆ. ಹಾಗೆ ಮಾಡಿ ಪ್ರಯೋಜನ ಇಲ್ಲ. ದೋಸೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಲಾಸ್ಟಿಗೆ ಅದು ಯಾತಕ್ಕೂ ಬಾರದೇ ಇರತಕ್ಕಂಥ ಏನೋ ಒಂದು ಮುದ್ದೆ ಥರ ಮಾಡಿ ಬಿಸಾಡಬೇಕಾಗುತ್ತೆ. ಆದ್ದರಿಂದ ನಮ್ಮ ಮೈಂಡಲ್ಲಿ ಇರಬೇಕು ಏನೆಲ್ಲ ಆಗಬೇಕು. ಥ್ರೂ ದ ವರ್ಡ್ ಆಫ್ ಗಾಡ್ ನನ್ನ ಒಳಗಡೆ ಆಗಬೇಕಾಗಿರೋದೇನು, ಐ ಮಸ್ಟ್ ಬಿ ಏಬಲ್ ಟು
ಫಸ್ಟ್ ಪಾಯಿಂಟ್, ಐ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಕ್ಯಾರೆಕ್ಟರ್ ಅಥವಾ ನೇಚರ್ ಏನು ಎಂಬುದು ನನಗೆ ಅರ್ಥ ಆಗಬೇಕು. ಫಸ್ಟ್ ಅರ್ಥ ಆಗಬೇಕಾಗಿರೋದು ಐ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ನಮ್ಮ ಆತ್ಮಿಕ ಬೆಳವಣಿಗೆಗೆ ಅರ್ಥ ಆಗ್ತಿದೆಯಾ? ಹಾಂ, ದೇವರ ಕ್ಯಾರೆಕ್ಟರ್ ಏನು, ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಏನು, ಇದು ನಮಗೆ ಅರ್ಥ ಆಗದೇ ಇದ್ದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಧ್ಯನೇ ಇಲ್ಲ. ಆ ವಿಷಯದಲ್ಲಿ ನಮಗೆ ಸರಿಯಾದ ಮನವರಿಕೆ, ಕನ್ವಿಕ್ಷನ್ ಆಗಬೇಕು. ಯಾವ ವಿಷಯದಲ್ಲಿ? ದೇವರ ಸ್ವಭಾವ, ಕ್ಯಾರೆಕ್ಟರ್, ಸ್ವಭಾವ. ದೇವರ ಸ್ವಭಾವದ ವಿಷಯದಲ್ಲಿ ನಮಗೆ ಮನವರಿಕೆ ಆಗಬೇಕು, ಕ್ಯಾರೆಕ್ಟರ್. ಎರಡನೇದಾಗಿ ಸೆಕೆಂಡ್ ಪಾಯಿಂಟ್, ವಾಟ್ ಈಸ್ ದ ವಿಲ್ ಆಫ್ ಗಾಡ್? ದೇವರ ಚಿತ್ತ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ದೇವರ ಚಿತ್ತ ಏನು, ಅಥವಾ ದೇವರು ಏನನ್ನ ಬಯಸ್ತಾರೆ? ವಾಟ್ ಈಸ್ ಇನ್ ದ ಮೈಂಡ್ ಆಫ್ ಗಾಡ್? ದೇವರ ಮೈಂಡಲ್ಲಿ ಏನಿದೆ ಅದು ನಮಗೆ ಅರ್ಥ ಆಗಬೇಕು. ನಾವು ವಾಕ್ಯ ಕೇಳೋದು ಒಳ್ಳೆಯದೇ, ಧ್ಯಾನ ಕೂಟಗಳಿಗೆ ಬರೋದು ಒಳ್ಳೆಯದೇ. ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ಇದೇ ಕಾರಣ. ಒಂದು, ವಿ ಡು ನಾಟ್ ನೋ ವಾಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ಸೆಕೆಂಡ್ ಪಾಯಿಂಟ್, ವಿ ಡು ನಾಟ್ ನೋ ವಾಟ್ ಈಸ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ಏನು ಅನ್ನೋದು ನಮಗೆ ಸರಿಯಾದ ಒಂದು ಮನವರಿಕೆ ಇಲ್ಲ. ಮೂರನೇದಾಗಿ, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಟ್ರೂ ಲವ್ ಆಫ್ ಗಾಡ್. ದೇವರ ನಿಜವಾದ ಪ್ರೀತಿ ಏನು ಎಂಬುದು ನಮಗೆ ಮನವರಿಕೆ ಆಗಬೇಕು. ಇದು ನಮಗೆ ಇದು ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ವರ್ಕ್ ಮಾಡಬೇಕು. ಏನು ಟಾರ್ಗೆಟ್ ಆಗಿ ಇಟ್ಕೋಬೇಕು? ದೇವರ ಸ್ವಭಾವ, ದೇವರ ಇಚ್ಛೆ, ದೇವರ ಪ್ರೀತಿ. ಒಂದ್ಸರಿ ಹೇಳಿ ನೋಡೋಣ. ದೇವರ ಸ್ವಭಾವ, ದೇವರ ಇಚ್ಛೆ, ದೇವರ ಪ್ರೀತಿ. ದೇವರ ಸ್ವಭಾವ, ದೇವರ ಇಚ್ಛೆ, ದೇವರ ಪ್ರೀತಿ ತುಂಬ ಮುಖ್ಯ. ಇನ್ನೊಂದು ಪಾಯಿಂಟ್ ಅಲ್ಲ, ವಿಷಯ ಏನು ಅಂದರೆ, ಈ ಬೈಬಲ್ ಪೂರ್ತಿ ನಮಗೆ ತಿಳಿಸ್ಕೊಡೋದಷ್ಟೇ, ಬೇರೆ ಏನೂ ಇಲ್ಲ. ಎಂಟೈರ್ ಬೈಬಲ್ ನಮಗೇನು ಟೀಚ್ ಮಾಡುತ್ತೆ, ಏನು ಕಲಿಸ್ಕೊಡುತ್ತೆ ಕೇಳಿದರೆ, ಒಂದು ಸಮ್ಮರಿ ಆಗಿ ನೀವು ಪಾಯಿಂಟ್ ಮಾಡೋದಾದರೆ ಇದರಲ್ಲಿ ಏನು ಸಿಗುತ್ತೆ, ಬೈಬಲ್ ಓದಿದರೆ ಏನು ಸಿಗುತ್ತೆ ಅಂತ ಯಾರಾದರೂ ಪ್ರಶ್ನೆ ಕೇಳೋದಾದರೆ, ವಾಟ್ ಈಸ್ ದ ಯೂಸ್ ಆಫ್ ರೀಡಿಂಗ್ ಬೈಬಲ್ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ, ಬೆಸ್ಟ್ ಆನ್ಸರ್ ಇಷ್ಟೇ, ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಗಾಡ್, ದ ಕ್ಯಾರೆಕ್ಟರ್ ಆಫ್ ಗಾಡ್. ಫಸ್ಟ್ ಬೇಕೇ ಬೇಕು. ಸೆಕೆಂಡ್ ಪಾಯಿಂಟ್, you will be able to know the will of God. You will be able to understand the love of God. ಇದು ಮೂರು ಅತಿ ಮುಖ್ಯವಾದದ್ದು. ಈ ಮೂರು ಪಾಯಿಂಟಲ್ಲಿ ಯಾವುದೇ ಒಂದು ಮಿಸ್ ಆದರೂ ನಮಗೆ ಪ್ರಯೋಜನ ಇಲ್ಲ. ಮೂರು ಮುಖ್ಯವಾದದ್ದೇ. ಈ ಮೂರು ಏರಿಯಾದಲ್ಲೂ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಾವು ಗುರು ಆಗ್ತೀವಿ ಅಂದರೆ ನಮ್ಮಲ್ಲಿ ಕ್ರಿಸ್ತನು ಬೆಳಿತಾನೆ, ನಾನು ಅಳಿತೀನಿ. ಈಗ ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಅದೊಂದು ಧ್ಯಾನ ಮಾಡೋಣ ಸ್ವಲ್ಪ ಸಮಯ. ಜಸ್ಟ್ ವರ್ಡ್ ಕ್ಯಾರೆಕ್ಟರ್ ಅಂದರೆ ಅರ್ಥ ಏನು? ಓಕೆ, ಈಗ ಕ್ಯಾರೆಕ್ಟರ್ನ ವಿಶೇಷತೆ ಏನು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಕ್ಯಾರೆಕ್ಟರ್, ಸಿಗ್ನಿಫಿಕೆನ್ಸ್ ಆಫ್ ದ ಕ್ಯಾರೆಕ್ಟರ್? ಓಕೆ, ಆ ಥರ ಅಲ್ಲ, ನನ್ನ ಮೈಂಡಲ್ಲಿ ಬೇರೆ ಥರ ಇದೆ. ನೀವು ಹೇಳಿದ ರೈಟೇ. ಓಕೆ, ಕ್ಯಾರೆಕ್ಟರ್ದು ಒಂದು ವಿಶೇಷತೆ, ಮುಖ್ಯವಾದ ವಿಶೇಷತೆ ಏನು ಗೊತ್ತಾ? ಇಟ್ ವೋಂಟ್ ಚೇಂಜ್. ಫಾರ್ ಎಕ್ಸಾಂಪಲ್, ನಾವು ಎ ಅನ್ನೋದು ಒಂದು ಕ್ಯಾರೆಕ್ಟರಾ? ABCD ಕ್ಯಾರೆಕ್ಟರ್ ಅಲ್ವಾ? ಆಲ್ಫಾಬೆಟ್ಸ್ ಕ್ಯಾರೆಕ್ಟರ್ ಅಲ್ವಾ? ಹಾಂ, ಸೊ ಅದನ್ನು ಕ್ಯಾರೆಕ್ಟರ್ ಅಂತಲೂ ಹೇಳ್ತೀವಿ. ಈ ಅದು ಕ್ಯಾರೆಕ್ಟರ್ಸ್ ಅಲ್ವಾ? ಸೊ ನೀವು ನೋಡಿ, ಎ ಅನ್ನೋ ಕ್ಯಾರೆಕ್ಟರು ಯಾವತ್ತದು ಎ ಅಂತ ಕಂಡಿಡಿದ್ರು ಆಂಗ್ಲ ಭಾಷೆಯಲ್ಲಿ
ಅದು ಇವತ್ತು ಏನೇ ಇದೆ. ಯಾವತ್ತು ಅಂತ ಏನು ಚೇಂಜ್ ಆಗಿಲ್ಲ. ಏನೇ ಇದೆ, ಬಿನೇ ಇದೆ, ಸಿನೇ ಇದೆ, ಡಿನೇ ಇದೆ. ಎಲ್ಲ ಲೆಟರ್ಸು, ಈಚ್ ಕ್ಯಾರೆಕ್ಟರ್ ಇಟ್ ರಿಮೈನ್ಸ್ ಸೇಮ್ ರೈಟ್ ಫ್ರಮ್ ಬಿಗಿನಿಂಗ್ ಟಿಲ್ ನಾವು. ಕ್ಯಾರೆಕ್ಟರ್ ಇಸ್ ಅನ್ಚೇಂಜಬಲ್, ಚೇಂಜ್ ಆಗೋದಿಲ್ಲ. ನಮಗೆ ನಿಜ ಹೇಳ್ಬೇಕಂದ್ರೆ ಕ್ಯಾರೆಕ್ಟರೇ ಇಲ್ಲ. ವಿ ಡೋಂಟ್ ಹ್ಯಾವ್ ದ ಕ್ಯಾರೆಕ್ಟರ್. ಯಾಕೆ ಅಂದರೆ ನಾವು ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ಈಗ ಮೈಕ್ ಹೊಡ್ಕೊಂಡು ಮಾತಾಡುವಾಗ ಇದ್ದ ಹಾಗೆ ಮೈಕ್ ಇಟ್ಟ ಮೇಲೆ ನಾನು ಇರಲ್ಲ. ಅದಕ್ಕೆ ನನಗೆ ಕ್ಯಾರೆಕ್ಟರ್ ಇಲ್ಲ. ಕೆಲವರು ಹೇಳ್ತಾರಲ್ಲ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಸರಿ ಇಲ್ಲ ಅನ್ನೋದು ತಪ್ಪು. ಕ್ಯಾರೆಕ್ಟರೇ ಇಲ್ಲ ನಮಗೆ. ಸೊ ದೇವರಿಗೆ ಕ್ಯಾರೆಕ್ಟರ್ ಇದೆ, ಅವ್ರು ಚೇಂಜ್ ಆಗಲ್ಲ. ಇನ್ನೊಂದು, ಯಾವ ವಿಷಯದಲ್ಲಿ ದೇವರು ಚೇಂಜ್ ಆಗೋದಿಲ್ಲ ಅಂದರೆ ಯಾವ ವಿಷಯದಲ್ಲೂ ಚೇಂಜ್ ಆಗಲ್ಲ. ಎಲ್ಲ ವಿಷಯದಲ್ಲೂ ಹಿ ವಿಲ್ ಮೇಂಟೈನ್ ದ ಸೇಮ್ ಥಿಂಗ್. ಪ್ರೀತಿ ವಿಷಯದಲ್ಲಿ ಕ್ಯಾರೆಕ್ಟರ್ ಚೇಂಜ್ ಇಲ್ಲ, ಸೇಮ್. ಪ್ರೀತಿನೇ. ದೇವರು ಆದಿಯಲ್ಲಿ ಅಥವಾ ತಾನಾಗೇ ಇರುವಾತನು ಯಾವಾಗಿಂದ ದೇವರಿದ್ದಾರೋ ಆ ಥರ ಹೇಳೋಕ್ಕಾಗಲ್ಲ. ದೇವರು ಯಾವಾಗಿಂದಲೂ ಇದ್ದಾರೆ, ಆಗಿಂದನೂ ಅವರು ಪ್ರೀತಿ ಸ್ವರೂಪಿನೇ. ಆ ಕ್ಯಾರೆಕ್ಟರ್ ಎಲ್ಲೂ ಚೇಂಜ್ ಆಗಿಲ್ಲ, ಚೇಂಜ್ ಆಗೋದು ಇಲ್ಲ. ದೇವರು ಅಂದಿನಿಂದನೂ ಗಾಡ್ ಈಸ್ ಟ್ರೂತ್, ಚೇಂಜ್ ಆಗಲ್ಲ. ಗಾಡ್ ಈಸ್ ಮರ್ಸಿಫುಲ್, ಕರುಣಾಮಯಿ, ಚೇಂಜ್ ಆಗಲ್ಲ. ಗಾಡ್ ಈಸ್ ಕೈಂಡ್, ಗಾಡ್ ಈಸ್ ಜಸ್ಟ್. ಇದು ಯಾವ ವಿಷಯದಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಈ ದೇವರ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಭ ಏನು? ದೇವರ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಳೋದ್ರಿಂದ ಮುಖ್ಯವಾಗಿ ದೊಡ್ಡ ಲಾಭ ಏನು ಅಂದರೆ, ನಮ್ಮ ಕ್ಯಾರೆಕ್ಟರ್ ಅವರ ಕ್ಯಾರೆಕ್ಟರ್ ಥರ ಆಗುತ್ತೆ. ಅಥವಾ ಯಾವ ಕ್ಯಾರೆಕ್ಟರ್ ಇಲ್ಲದೇ ಇರತಕ್ಕಂಥ ನಮಗೆ ಒಂದು ಕ್ಯಾರೆಕ್ಟರ್ ಸಿಗುತ್ತೆ. ನಾವು ಅಳದಷ್ಟು ಆತ ಬೆಳಿತಾನೆ. ನಮ್ಮಲ್ಲಿ ಯೇಸು ರೂಪುಗೊಳ್ತಾರೆ. ಯೇಸು ರೂಪುಗೊಳ್ಳೋದು ಅಂದರೆ ಒಂದೇ ದಿನದಲ್ಲಿ ಇದಾಗೋದಿಲ್ಲ. ದ ಮೋರ್ ಯು ನೋ ಹಿಮ್ ಮೀನ್ಸ್ ಇಸ್ ಕ್ಯಾರೆಕ್ಟರ್, ಆತನ ಸ್ವಭಾವವನ್ನು ನಾವು ಎಷ್ಟು ತಿಳ್ಕೊಳ್ತೀವೋ, ಅರ್ಥ ಮಾಡ್ಕೊಳ್ತೀವೋ, ಆಗ ನಮಗೇನು ಅನಿಸುತ್ತೆ ಗೊತ್ತಾ? ದೇವರ ಸ್ವಭಾವ, ಆ ಕ್ಯಾರೆಕ್ಟರ್ ನಾವು ತಿಳ್ಕೊಂಡಷ್ಟು ನಮ್ಮನ್ನು ನಾವು ತಗ್ಗಿಸ್ಕೊಳ್ಳಿಕ್ಕಾಗುತ್ತೆ. ದ ಮೋರ್ ಯು ನೋ ಹಿಸ್ ಕ್ಯಾರೆಕ್ಟರ್, ಯು ಕ್ಯಾನ್ ಹಂಬಲ್ ಯುವರ್ ಸೆಲ್ಫ್ ಸೊ ದಟ್ ಕ್ರೈಸ್ಟ್ ವಿಲ್ ಗ್ರೋ ಇನ್ ಯು. ಕ್ರಿಸ್ತನು ನಿನ್ನಲ್ಲಿ ಬೆಳಿತಾನೆ. ಇದು ಸುಮ್ಮನೆ ಕ್ರಿಸ್ತ ನಮ್ಮಲ್ಲಿ ಬೆಳಿಬೇಕು, ನಾನು ಅಳಿಬೇಕು ಅಂತ ನಾವು ಬಾಯಲ್ಲಿ 100 ಸರಿ ಹೇಳಿದರು ಕ್ರಿಸ್ತ ಬೆಳೆಯೋದು ಇಲ್ಲ, ನಾನು ಅಳಿಯೋದು ಇಲ್ಲ. ವಾಟ್ ಈಸ್ ದ ವೇ? ನೋಯಿಂಗ್ ದ ಕ್ಯಾರೆಕ್ಟರ್, ದಟ್ ಈಸ್ ಒನ್ ಪಾಯಿಂಟ್. ನೋಯಿಂಗ್ ದ ಕ್ಯಾರೆಕ್ಟರ್ ಆಫ್ ಗಾಡ್. That is only through the word of God. By the help of the Holy Spirit, we can know the character of God. ದೇವ್ರ ಕ್ಯಾರೆಕ್ಟರ್ ತಿಳ್ಕೊಳ್ಳೋದು ಹೇಗೆ? ಈಗ ಒಂದು ಪ್ರಶ್ನೆ ಬರ್ಬೋದು, ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ದೇವ್ರ ವಾಕ್ಯ ಇದೆ. ದೇವ್ರ ವಾಕ್ಯ ಅದಕ್ಕೇನೆ ಇರೋದು. ನೀನು ದೇವ್ರ ಕ್ಯಾರೆಕ್ಟರ್ ತಿಳ್ಕೊಳ್ಳದೆ ಹೋದರೆ ಏನಾಗುತ್ತೆ? ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ಗಾಡ್, ವಾಟ್ ವಿಲ್ ಹ್ಯಾಪನ್ ಟು ಯು? ಏನಾಗುತ್ತೆ ಅಂದರೆ, ನಾವು ಈ ಲೋಕದಲ್ಲಿ ದೇವರಿಂದ ದೂರ ಹೋಗ್ತೀವಿ. The more you know his character, you can come more closer to him. ಆತನ ಸಮೀಪಕ್ಕೆ ಬರಲಿಕ್ಕಾಗತ್ತೆ. ಯಾಕೆ ನಾವು ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅವರ ಕ್ಯಾರೆಕ್ಟರ್ ನಾವು ತಿಳ್ಕೊಂಡಷ್ಟು ಅಂದರೆ, ಹಿಸ್ ಕ್ಯಾರೆಕ್ಟರ್ ಈಸ್ ಫುಲ್ ಆಫ್ ಲವ್ ಆ್ಯಂಡ್ ಲವ್ ಅಟ್ರಾಕ್ಟ್ಸ್. ಲವ್ ಅಟ್ರಾಕ್ಟ್ಸ್. ಪ್ರೀತಿಗೆ ಒಂದು ಶಕ್ತಿ ಇದೆ, ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇದೆ. ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನನ್ನು ಮೇಲಕ್ಕೇರಿಸಿದಾಗ ಎಲ್ಲರನ್ನೂ ನನ್ನ ಕಡೆಗೆ ನಾನು ಸೆಳೆದುಕೊಳ್ಳುತ್ತೇನೆ. ವೆನ್ ದ ಸನ್ ಆಫ್ ಮ್ಯಾನ್ ಇಸ್ ಲಿಫ್ಟೆಡ್ ಅಪ್, he will attract all the people towards himself.
ಯಾವಾಗ ನರಪುತ್ರನನ್ನು ಮೇಲಕ್ಕೇರಿಸ್ತಾರೋ ಆಗ ಎಲ್ಲರನ್ನೂ ಸೆಳ್ಕೊಳ್ತೀನಿ. ಯೇಸು ಅವತ್ತು ಹೇಳಿದರು. ಅದರ ಅರ್ಥ ಇಷ್ಟೇ, ಯಾವಾಗ ಯೇಸು ಕ್ರಿಸ್ತರನ್ನು ಶಿಲುಬೆ ಮೇಲೆ ಏರಿಸ್ತಾರೋ ಎಲ್ಲರನ್ನೂ ನಾನು ಸೆಳ್ಕೊಳ್ತೀನಿ ಅಂದರು. ನೋಡಿ, 2000 ವರ್ಷ ಆಯಿತು ಯೇಸು ಈ ಮಾತು ಹೇಳಿ ಶಿಲುಬೆ ಮೇಲೆ ಸತ್ತು. ಇವತ್ತು ಈವನ್ ಟುಡೇ thousands of people are attracted towards Jesus through the death of Jesus Christ. ಎಷ್ಟೋ ಜನ ಇವತ್ತು ಯೇಸುವಿನ ಕಡೆಗೆ ಆಕರ್ಷಿತರಾಗ್ತಾನೇ ಇದ್ದಾರೆ. ಸಾವಿರಾರು ಜನ ಪ್ರತಿದಿನ, ಲಕ್ಷಾಂತರ ಜನ ಎವ್ರಿ ಡೇ. ಕಾರಣ ಏನು ಅಂದರೆ ಆ ಮರಣ. ಸಿ ದ ಪವರ್ ಆಫ್ ಹಿಸ್ ಡೆತ್. ಹಾಗಾದರೆ ವಾಟ್ ಈಸ್ ದಟ್ ಡೆತ್? ಆ ಮರಣ ಏನು? ದಟ್ ಡೆತ್ ಟೆಲ್ಸ್ ಸಮಥಿಂಗ್ ವೆರಿ ಯೂನಿಕ್. ಬಹಳ ಯೂನಿಕ್ ಆದಂಥದ್ದು ಏನೋ ಆ ಮರಣ ನಮಗೆ ಹೇಳುತ್ತೆ. ಯಾವ ಮರಣ? ಯೇಸು ಕ್ರಿಸ್ತನ ಶಿಲುಬೆ ಮರಣ. ವಾಟ್ ಈಸ್ ದ್ಯಾಟ್? ರೋಮನ್ಸ್ 5:8 ಅಲ್ವಾ? ಸೊ ರೋಮನ್ಸ್ 5:8 ಏನು ಹೇಳುತ್ತೆ? ನಾವಿನ್ನೂ ಪಾಪಿಗಳಾಗಿರುವಾಗಲೇ, ಓದಿ ರೋಮನ್ಸ್ 5:8. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ, ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಪಾಪಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಸಿ, ದೇವರು ತಮ್ಮಲ್ಲಿದ್ದಂಥ ಆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದ ಒಂದು ರೀತಿ ನೋಡಿ. ಸಿ ಹೌ ಗಾಡ್ ಎಕ್ಸ್ಪ್ರೆಸ್ಡ್ ಹಿಸ್ ಗ್ರೇಟ್ ಲವ್ ಟುವರ್ಡ್ಸ್ ಹ್ಯುಮ್ಯಾನಿಟಿ. ದೇವರು ನಮ್ಮ ಮೇಲಿದ್ದ ಆ ಶ್ರೇಷ್ಠ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ ಪ್ರಪಂಚದಲ್ಲಿ ದೇವರು ಈ ರೀತಿ ಪ್ರೀತಿನ ತೋರಿಸ್ತಾರೆ ಅಂತ? ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಯಾರಾದರೂ ನಿರೀಕ್ಷಿಸಿದ್ರ ಈ ರೀತಿ ದೇವರು ಪ್ರೀತಿಸ್ತಾರೆ ಅಂತ? ಯಾರೂ ನಿರೀಕ್ಷಿಸಿಲ್ಲ. ಇಸ್ರಾಯೇಲ್ ಜನರು ಕೂಡ ನಿರೀಕ್ಷಿಸಿದ್ದು ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಹೇಗೆ ಅಂದರೆ, ಒಬ್ಬ ಅರಸನಾಗಿ ಬಂದು, ದಾವೀದ ಅರಸನ ಹಾಗೆ ಬಂದು ನಮ್ಮನ್ನು ರೋಮನ್ನರ ಕೈಯಿಂದ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರ ಕೊಟ್ಟು ನಮಗೆ ಆರಾಮಾಗಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆ ರೀತಿ ದೇವರು ಪ್ರೀತಿಸ್ತಾರೆ. ಇವತ್ತು ಅನೇಕರು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ನಾವು ಯಾವ ರೀತಿ ದೇವರು ನನ್ನನ್ನು ಪ್ರೀತಿಸ್ತಾರೆ, ನನ್ನ ಕಾಯಿಲೆ ಎಲ್ಲ ವಾಸಿ ಮಾಡಿ ದೇವರು ನನ್ನನ್ನು ಪ್ರೀತಿಸ್ತಾರೆ, ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿ ದೇವರು ನನ್ನನ್ನು ಪ್ರೀತಿ ಮಾಡ್ತಾರೆ, ನಾನು ಅಂದ್ಕೊಂಡಿದ್ದೆಲ್ಲ ಕೊಟ್ಟು ದೇವರು ನನ್ನನ್ನು ಪ್ರೀತಿ ಮಾಡ್ತಾರೆ. ಈ ರೀತಿಯೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ನಮ್ಮಲ್ಲಿ ಯಾರಾದರೂ ಒಬ್ಬರಾದರೂ ದೇವರು ತನ್ನ ಪ್ರಾಣ ಕೊಟ್ಟು ನನ್ನನ್ನು ರಕ್ಷಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವ? ಆಗಲೂ ಮಾಡಿಲ್ಲ ಯಾರೂ ಕೂಡ. Nobody expected God's love in this unique manner. ಈ ರೀತಿ ಒಂದು ವಿಭಿನ್ನವಾದ ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದ್ದರಿಂದನೇ ಅಂದಿದ್ದಂತಹ ಯಹೂದ್ಯರಿಗೆ ಯೇಸು ಕ್ರಿಸ್ತನ ಮರಣ ಒಪ್ಕೊಳ್ಳಿಕ್ಕೆ ಆಗಿಲ್ಲ, ಆಕ್ಸೆಪ್ಟ್ ಮಾಡಲಿಕ್ಕೆ ಆಗಿಲ್ಲ. ಅದೇನಾಗಿತ್ತು? ಯಹೂದ್ಯ ಜನರಿಗೆ ಯೇಸುವಿನ ಮರಣ ಅಸಹ್ಯಕರವಾಗಿತ್ತು. ಯಹೂದ್ಯ ಜನರಿಗೆ ಯೇಸು ಕ್ರಿಸ್ತನ ಮರಣ ಅಸಹ್ಯಕರವಾಗಿತ್ತು. ಅನ್ಯ ಜನರಿಗೆ ಯೇಸುವಿನ ಮರಣ ಫೂಲಿಶ್ನೆಸ್ ಆಗಿತ್ತು, ಮೂರ್ಖತನವಾಗಿತ್ತು. ವಾಕ್ಯ ಇದೆಯಲ್ವಾ? ಓದೋಣ. 1 ಕೊರಿಂಥ 1ನೇ ಅಧ್ಯಾಯನ 2ನೇ ಅಧ್ಯಾಯನ 1:1 21. ಲೋಕವು ತನ್ನ ಸ್ವಂತ ಜ್ಞಾನದಿಂದ ಅದಲ್ಲ ಮುಂದೆ ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ. ಯಹೂದ್ಯರಿಗೆ ಏನಾಗಿದೆ? ಇದು ಅಸಹ್ಯವಾಗಿದೆ. ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಯಹೂದ್ಯರಿಗೆ ಏನಾಗಿದೆ? ಅಸಹ್ಯವಾಗಿದೆ. ಯಾವುದು?
ಯೇಸು ಕ್ರಿಸ್ತನ ಶಿಲುಬೆ ಮರಣ ಯಹೂದ್ಯರಿಗೆ ಅಸಹ್ಯವಾಗಿದೆ. ಯಾಕೆ ಯಹೂದ್ಯರಿಗೆ ಅಸಹ್ಯವಾಗಿದೆ ಅಂದರೆ, ಅದುವರೆಗೂ ಯಹೂದ್ಯರ ಅರಸರು ಅಂತ ಅನೇಕರು ಆಳ್ವಿಕೆ ಮಾಡಿದರು. ಬಂದವರು ಎಲ್ಲರೂ ಕೂಡ ಯುದ್ಧ ಮಾಡಿ ಈ ಯಹೂದ್ಯರಿಗೆ, ಇಸ್ರಾಯೇಲ್ ಜನರಿಗೆ ಒಳ್ಳೇದು ಮಾಡಿದ್ದಾರೆ. ಈ ಇಸ್ರಾಯೇಲ್ ಜನರನ್ನು ಅವ್ರು ಯಾವ ಒಂದು ಬಂಧನದಲ್ಲಿದ್ದರೋ, ಫಿಲಿಸ್ಟಿಯರ್ ಇರ್ಬೋದು ಅಥವಾ ಬೇರೆ ಶತ್ರು ರಾಜ್ಯದ ಅಧೀನದಲ್ಲಿದ್ದರೋ, ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಫೈಟ್ ಮಾಡಿದ್ದಾರೆ. ತನ್ನ ಜನರನ್ನು ಕಾಪಾಡಲಿಕ್ಕೋಸ್ಕರ ಫೈಟ್ ಮಾಡಿದ್ದಾರೆ. ಈಗ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರನ್ನೇ ಎಲ್ಲರನ್ನೂ ಯಾರೋ ಶತ್ರುಗಳು ಬಂದು ಕಿಡ್ನಪ್ ಮಾಡ್ಕೊಂಡು ಹೋದರು ಅಂತ ಇಟ್ಕೊಳ್ಳಿ. ಕಿಡ್ನಪ್ ಮಾಡ್ಕೊಂಡು ಹೋಗುವಾಗ ನೀವು ಅವ್ರನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಒಬ್ಬರೇ ಅಂತೂ ಹೋಗಲ್ಲ. ಹೋದರೂ ಒಂದು ದೊಡ್ಡ ಗ್ಯಾಂಗ್ ಕರ್ಕೊಂಡು ಹೋಗ್ತೀರಿ. ಆದರೆ ಫಾರ್ ಎಕ್ಸಾಂಪಲ್, ನಾನೀಗ ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ, ನೀವೆಲ್ಲ ಧೈರ್ಯವಾಗಿರಿ ಅಂತ ಹೋಗ್ಬಿಟ್ಟು ಅವ್ರ ಮುಂದೆ ಹೋಗಿ ದೊಡ್ಡ ಬಂಡೆಕಲ್ಲೆ ಮೇಲೆ ನಿಂತ್ಕೊಂಡು ದಪ್ಪಂತ ಕೆಳಗೆ ಬಿದ್ದರೆ ನಿಮ್ಗೇನು ಅನಿಸುತ್ತೆ? ಹುಚ್ಚ ಅಂತ ಕರಿತೀರಿ. ಬಿಡಿಸ್ಕೊಂಡು ಬರೋ ರೀತಿ? ಬಿಡಿಸ್ಕೊಂಡು ಬರೋದೇನು? ಫೈಟ್ ಮಾಡಬೇಕು, ಹೊಡಿಬೇಕು. ಒಬ್ಬನ ಕೈಲಾಗಿಲ್ಲ ಅಂದ್ರೆ 100 ಜನನ ಕರ್ಕೊಂಡು ಹೋಗಿ ಅವ್ರನ್ನ ಹೊಡೆದು ಬಿಡಿಸ್ಕೊಂಡು ಬರಬೇಕು. ಇದೇನು ಹೋಗ್ಬಿಟ್ಟು ನೋಡಿ, ನೀವು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೀರಾ, ಪರವಾಗಿಲ್ಲ, ನಾನು ಕೂಡ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಟ್ರೆ ಬಿಡಿಸ್ಕೊಂಡು ಬಂದಂಗೆ ಆಗುತ್ತಾ? ಅಸಹ್ಯ ಅಲ್ವಾ? ಯಹೂದ್ಯರಿಗಾಗಿದ್ದದ್ರಿಂದನೇ ಯೇಸುವಿನ ಮರಣ ಯಾಕೆ ಅಸಹ್ಯಕರ ಆಯಿತು ಅಂದರೆ ಇದಕ್ಕೋಸ್ಕರನೇ. ರಕ್ಷಕ ಅಂತೆಲ್ಲ ಹೇಳಿದರು, ಇವನು ಎಲ್ಲಿ ರಕ್ಷಿಸ್ದ? ಅವನ್ನೇ ಕಾಪಾಡ್ಕೊಳ್ಳಿಕ್ಕಾಗಿಲ್ಲ. ಶಿಲುಬೆ ಮೇಲೆ ಹೊಡೆತ ತಿಂದು ನರಳಾಡಿ ಇಷ್ಟು ಜನರ ಮುಂದೆ ಅಸಹ್ಯವಾಗಿ ಸತ್ತೋದ್ನಲ್ಲ, ಶಾಪಗ್ರಸ್ತನಾಗಿ. ಇಂಥವನು ನಮ್ಮ ಅರಸನಾ? ಇಂಥವನು ನಿಜವಾಗ್ಲೂ ದೇವರಿಂದ ಬಂದವನಾ? ಆದ್ದರಿಂದ ಅವರಿಗೆ ಅಸಹ್ಯ ಆಯಿತು. ಯೇಸು ಹೆಸರೇ ಅಸಹ್ಯ ಆಯಿತು. ಇನ್ನು ಯಹೂದ್ಯರು ಅಲ್ಲದೆ ಇರತಕ್ಕಂಥ ಗ್ರೀಕರಿಗೆ, ಅಂದರೆ ಜೆಂಟೈಲ್ಸ್, ಅನ್ಯರಿಗೆ, ಇತರರಿಗೆ ಹಾಸ್ಯಾಸ್ಪದವಾಯಿತು. ಫುಲಿಶ್ನೆಸ್. ಯಾಕೆ ಅಂದರೆ ಇವನು ಯಹೂದ್ಯರ ಅರಸ ಅಂತ ಅವ್ರ ಜನನೇ ಎಲ್ಲ ಹೇಳಿದರು. ದೊಡ್ಡ ದೊಡ್ಡ ಪವಾಡ ಮಾಡ್ದ, ಅದ್ಭುತ ಮಾಡ್ದ. ಆದರೆ ಲಾಸ್ಟಿಗೆ ಅವ್ರ ಸ್ವಂತದವರೇ ಅವನ್ನ ಸಾಯಿಸಿಬಿಟ್ರು, ಸತ್ತೋಗ್ಬಿಟ್ಟ. ಫೂಲಿಶ್ನೆಸ್. ಆದರೆ ನಮಗೆ 24ನೇ ವಾಕ್ಯ ಹೇಳುತ್ತೆ, ಆದರೆ ಯಹೂದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದಾರೆ, ಅಂತವರಿಗೆ ದೇವರ ಶಕ್ತಿಯಾಗಿದ್ದಾರೆ, ದೇವರ ಜ್ಞಾನವಾಗಿದ್ದಾರೆ. Praise the Lord. But to those who are the called, those who are the called one, both Jews and Greeks, Christ, the power of God and the wisdom of God. See, ದೇವರಿಂದ ಕರೆ ಹೊಂದಿದವನು ನೀನಾಗಿದ್ದರೆ ಸಹೋದರ ಸಹೋದರಿ, ನೀನು ಯಹೂದ್ಯನೇ ಆಗಿರು, ಅನ್ಯನೇ ಆಗಿರು, ವೆದರ್ ಯು ಆರ್ ಎ ಜೂ ಆರ್ ಎ ಜೆಂಟೈಲ್. ಇವತ್ತಿನ ಭಾಷೆನಲ್ಲಿ ಹೇಳೋದಾದರೆ ನೀನು ಕ್ರೈಸ್ತನೇ ಆಗಿರು, ಕ್ರೈಸ್ತನಲ್ಲದೇ ಇರತಕ್ಕಂಥ ಇತರೆ ಜನಾಂಗದವನೇ ಆಗಿರು, ದೇವರ ಕರೆ ಇರುವ ಮನುಷ್ಯ ನೀನಾಗಿದ್ದರೆ ನಿನಗೆ ಯೇಸು ಯಾರಾಗಿರ್ತಾರೆ ಗೊತ್ತಾ? ದೇವರ ಶಕ್ತಿ ಮತ್ತು ದೇವರ ಜ್ಞಾನವಾಗಿರ್ತಾರೆ. ಇಲ್ಲಾಂದರೆ ನೀನೊಂಥರ ಮೂರ್ಖನಾಗಿ ಬದುಕ್ತೀಯ. ನೀನು ಕ್ರೈಸ್ತನಾಗಿದ್ದರೂ ಕ್ರೈಸ್ತನ ಅಲ್ಲದೆ ಇದ್ದರೂ ನೀನು ಮೂರ್ಖನಾಗಿ ಬದುಕ್ತೀಯ. ಹಾಗಾದರೆ ಇದರಿಂದ ನಮಗೇನು ಅರ್ಥ ಆಗ್ತಾ ಇದೆ? ದೇವರ ಪ್ರೀತಿ ಪ್ರಕಟವಾಗ್ತಾ ಇರೋದು ಹೇಗೆ? ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ. ಆ ಮರಣ ನಮಗೆ ಅರ್ಥ ಆದಾಗ ನಮ್ಮೊಳಗಡೆ ಏನು ಫಿಲ್ ಆಗುತ್ತೆ? ದೇವರ ಜ್ಞಾನ ಮತ್ತು ದೇವರ ಶಕ್ತಿ ಫಿಲ್ ಆಗುತ್ತೆ. ಬೈ ದ ಪವರ್ ಆಫ್ ದ್ಯಾಟ್ ವಿಸ್ಡಮ್ ಆಫ್ ಗಾಡ್ ಆ್ಯಂಡ್ ದ ಪವರ್ ಆಫ್ ಗಾಡ್ ವಿ ಕ್ಯಾನ್ ಹಂಬಲ್ ಅವರ್ ಸೆಲ್ಫ್. ನಮ್ಮನ್ನೇ ನಾವು ತಗ್ಗಿಸ್ಕೊಳ್ತೀವಿ, ಅಥವಾ ದ್ಯಾಟ್ ವಿಲ್ ಮೇಕ್ ಅಸ್ ಹಂಬಲ್. ಅದು ನಮ್ಮನ್ನು ಏನು ಮಾಡುತ್ತೆ? ಹಂಬಲ್ ಮಾಡುತ್ತೆ. ಸಿ ದ ಪವರ್ ಆಫ್ ಹಿಸ್ ಲವ್, ನೋಯಿಂಗ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ಆ ದೇವರ ಕ್ಯಾರೆಕ್ಟರನ್ನು ನಾವು ತಿಳ್ಕೊಳ್ಳೋದ್ರಿಂದ
ಎಷ್ಟು ಲಾಭ ಇದೆ ನೋಡಿ. ಯಾಕೆ ನಮಗೆ ಹಂಬಲ ಆಗೋಕ್ಕಾಗ್ತಾ ಇಲ್ಲ ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ವಿ ಡು ನಾಟ್ ನೋ ದ ಟ್ರೂ ಕ್ಯಾರೆಕ್ಟರ್ ಆಫ್ ಗಾಡ್. ನಮಗೆ ಗೊತ್ತಿರೋದೇನು ಗೊತ್ತಾ? ಯೇಸು ಅದ್ಭುತ ಸ್ವರೂಪಿ. ಅದರಿಂದ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ, ಅಥವಾ ನಮಗೆ ಅವ್ರ ಕ್ಯಾರೆಕ್ಟರ್ ಬರಲ್ಲ. ಅದೆಲ್ಲ ಗೊತ್ತಾಗಬೇಕಾಗಿರೋದು. ಯೇಸು ಅದ್ಭುತ ಸ್ವರೂಪಿ ಅಲ್ಲ ನಮಗೆ ಗೊತ್ತಾಗಿರಬೇಕಾಗಿರೋದು. ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಗಾಡ್ ಈಸ್ ಟ್ರೂತ್. ದೇವರು ಸತ್ಯ ಸ್ವರೂಪಿ. ಆ್ಯಂಡ್ ಟ್ರೂತ್ ಆ್ಯಂಡ್ ಲವ್ ಗೋಸ್ ಟುಗೆದರ್. ಫ್ಲಿಪ್ ಸೈಡ್ ಆಫ್ ದ ಸೇಮ್ ಕಾಯಿನ್. ಒಂದೇ ನಾಣ್ಯದ ಎರಡು ಮುಖ. ಸತ್ಯ ಮತ್ತು ಪ್ರೀತಿ, ಪ್ರೀತಿ ಮತ್ತು ಸತ್ಯ. ಸತ್ಯ ಇಲ್ಲ ಅಂದರೆ ಅದು ಪ್ರೀತಿ ಇಲ್ಲ. ಪ್ರೀತಿ ಇದೆ ಅಂದರೆ ಅಲ್ಲಿ ಸತ್ಯನೇ ಇರುತ್ತೆ. ಅದರಿಂದ ಈ ದೇವರ ಕ್ಯಾರೆಕ್ಟರ್ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮ್ಮಲ್ಲಿ ಆ ಜ್ಞಾನ ಬರುತ್ತೆ, ಅವರ ಜ್ಞಾನ ಬರುತ್ತೆ. ಇದು ನಮ್ಮ ಮೈಂಡಲ್ಲಿ ಇಟ್ಟು ನಾವು ಒಂದೊಂದು ಧ್ಯಾನದಲ್ಲಿ ಭಾಗವಹಿಸಬೇಕು. ಇದು ನಮ್ಮ ಫೋಕಸ್ ಆಗಿರಬೇಕು. ದಿಸ್ ಶುಡ್ ಬಿ ಅವರ್ ಫೋಕಸ್ ಟಿಲ್ ಎಂಡ್. ಯಾಕೆ ಅಂದರೆ ಸ್ಪಿರಿಚುವಲ್ ಗ್ರೋತ್ ಇಸ್ ಎ ಜರ್ನಿ. ಇಟ್ಸ್ ಎ ಜರ್ನಿ. ದೆರ್ ಈಸ್ ನೋ ಎಂಡ್ ಫಾರ್ ಇಟ್. ಎಂಡ್ ಅಂದರೆ ಟಿಲ್ ವಿ ಡೈ. ನಾವು ಮರಣ ಹೊಂದುವವರೆಗೂ, ಆರ್ ಟಿಲ್ ಜೀಸಸ್ ಕಮ್ಸ್, ಯೇಸು ಕ್ರಿಸ್ತನು ಮರಳಿ ಬರುವವರೆಗೂ ವಿ ವಿಲ್ ಗ್ರೋ ಆ್ಯಂಡ್ ಗ್ರೋ ಆ್ಯಂಡ್ ಗ್ರೋ ಆ್ಯಂಡ್ ಗ್ರೋ ಆ್ಯಂಡ್ ಗ್ರೋ. ಯಾಕೆ ಅಂತ ಕೇಳಿದರೆ, ದೆರ್ ಈಸ್ ನೋ ಲಿಮಿಟೇಷನ್ ಫಾರ್ ಗಾಡ್. ದೇವರಿಗೆ ಲಿಮಿಟ್ ಇಲ್ಲ. ಒಂದು ಮರ ಇಷ್ಟೇ ಬೆಳೆಯೋದು ಅಂತ ನಮಗೆ ಹೇಳ್ಬೋದು, ಯಾಕೆಂದರೆ ಅದಕ್ಕೆ ಲಿಮಿಟ್ ಇದೆ. ಒಂದು ಮನುಷ್ಯ ಇಷ್ಟೇ ಬೆಳವಣಿಗೆ ಆಗೋದು ಅಂತ ಹೇಳ್ಬೋದು, ಯಾಕೆಂದರೆ ಅದಕ್ಕೊಂದು ಲಿಮಿಟ್ ಇದೆ. ಒಂದು ಹಣಕಾಸು ಇಷ್ಟೇ ಬೆಳೆಯೋದು ಅಂತ ಹೇಳ್ಬೋದು, ಯಾಕೆ ಅಂದರೆ ಮನುಷ್ಯನ ಜೀವನಕ್ಕೊಂದು ಲಿಮಿಟ್ ಇದೆ. ಅವ್ನು ಸಾಯೋ ತನಕ ದುಡಿಬೋದು ಅಷ್ಟೇ, ಸತ್ತ ಮೇಲೆ ಆ ಗ್ರೋತ್ ಸ್ಟಾಪ್ ಆಗುತ್ತೆ. ಅದನ್ನು ನಮಗೆ ಹೇಳ್ಬೋದು ಇಷ್ಟು ದುಡಿಬೋದು ಅಂತ. ಆದರೆ ದೇವರಿಗೆ ಲಿಮಿಟ್ ಇಲ್ಲ. ಗಾಡ್ ಈಸ್ ಅನ್ಲಿಮಿಟೆಡ್ ಬಿಕಾಸ್ ಗಾಡ್ ಈಸ್ ಸ್ಪಿರಿಟ್. ದೇವರ ಆತ್ಮಸ್ವರೂಪನಾಗಿರೋದ್ರಿಂದ ದೇವರಿಗೆ ಲಿಮಿಟ್ ಇಲ್ಲ. ಅದರಿಂದ ನಾವು ಎಷ್ಟು ತಿಳ್ಕೊಬೋದು ದೇವ್ರನ್ನ ಕೇಳಿದರೆ, ಎಷ್ಟು ಬೇಕಾದರೂ ತಿಳ್ಕೊಬೋದು. ನಮಗೆ ಯಾರಿಗೂ ದೇವರು ಚಾನ್ಸೇ ಕೊಟ್ಟಿಲ್ಲ ನೆಪ ಹೇಳಲಿಕ್ಕೆ. ನೋ ಎಕ್ಸ್ಕ್ಯೂಸ್. ಸೋಂಬೇರಿಗಳಿಗೆ ಸಿಗಲ್ಲ, ಸೋಂಬೇರಿಗಳಿಗಾಗಲ್ಲ. ನೀನು ಎಷ್ಟು ಹುಡುಕ್ತೀಯೋ ಅಷ್ಟು ಸಿಗ್ತಾರೆ. ನೀನು ಎಷ್ಟು ಕೆಪಾಸಿಟಿ ಇದೆಯೋ ನಿನ್ನ ಕೆಪಾಸಿಟಿ ಪೂರ್ತಿ ಉಪಯೋಗಿಸು. ಎಲ್ಲಿವರೆಗೆ? ಸಾಯೋ ತನಕ ನಿನಗೆ ಅಷ್ಟು ಆ ದೇವ್ರನ್ನ ಅರಿತುಕೊಳ್ಳಿಕ್ಕಾಗ್ತದೆ. ಅವರ ಸ್ವಭಾವ ಅರಿತುಕೊಳ್ತಾ 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 ಲಾಸ್ಟಿಗೆ ಏನು ಅನ್ಸುತ್ತೆ ಗೊತ್ತಾ? ಅಯ್ಯೋ, ನಾನು ಎಂಥ ಹೊಲಸಲ್ವಾ, ವಾಟ್ ಎ ರಿಚೆಡ್ ಮ್ಯಾನ್ ಐ ಆಮ್. ನಾನೆಂಥ ನಿರ್ಭಾಗ್ಯನು, ಅಯೋಗ್ಯನು. ಇದು ನಮಗೆ ಕನ್ವಿಕ್ಟ್ ಆಗುತ್ತೆ, ಬಾಯಲ್ಲಿ ಹೇಳೋದಲ್ಲ, ಕನ್ವಿಕ್ಟ್ ಆಗುತ್ತೆ. ಆಗೇನಾಗುತ್ತೆ? ಅದರ ಅರ್ಥ ಏನು? ನಾವು ಅಲ್ಲಿ ಕೆಳಗೆ ಬರ್ತಾ ಇದ್ದೀವಿ, ಆತನು ಬೆಳಿತಾನೆ. ನಾವು ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಹೋಗ್ತೀವಿ, ವಾಕ್ಯಗಳು ಕೇಳ್ತೀವಿ, ಆದರೂ ಸಮಾಧಾನ ಯಾಕೆ ಇಲ್ಲ? ಸ್ವಲ್ಪ ಸಮಯ ಸಮಾಧಾನವಾಗಿರ್ತೀವಿ, ಆಮೇಲೆ ಸಮಾಧಾನ ಹೋಗುತ್ತೆ. ಯಾಕೆ? ಸಮಾಧಾನವಾಗಿ ಯಾವಾಗಲೂ ಇರ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಎಷ್ಟೋ ವಾಕ್ಯಗಳು ಕೇಳ್ತೀವಿ, ಧ್ಯಾನ ಕೊಟ್ಟಗಳಿಗೆ ಹೋಗ್ತೀವಿ, ಆದರೂ ಕೂಡ ಯಾವಾಗಲೂ ನಮಗೆ ಒಂದು ಪೀಸ್, ಸಮಾಧಾನ, ಅದನ್ನು ಹಾಗೆ ಮೇಂಟೈನ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ ಎಷ್ಟೋ ಜನಗಳಿಗೆ. ಯಾಕೆ? ಕಾರಣ ಏನು? ಕಾರಣ ಇದೇನೆ, ಕಾರಣ ಇದೆ. ಸಮಾಧಾನ ಅನ್ನೋದು ಏನು? ಇಟ್ ಈಸ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಅರ್ಥ ಆಗ್ತಿದೆಯಾ? ಫ್ರೂಟ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನ ಒಂದು ಫಲ ಇದು. ಇದನ್ನು ಪ್ರೊಡ್ಯೂಸ್ ಮಾಡೋದು ಮನುಷ್ಯ ಅಲ್ಲ. ಇದನ್ನು ಪ್ರೊಡ್ಯೂಸ್ ಮಾಡೋದು ಮನುಷ್ಯ ಅಲ್ಲ.
ಇದು ಪ್ರೊಡ್ಯೂಸ್ ಆಗೋದು ದೇವರಿಂದ. ಸಮಾಧಾನ ಅನ್ನೋದು ದೇವರು ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡೋದು. ಇದು ಹೇಗೆ ದೇವರು ಪ್ರೊಡ್ಯೂಸ್ ಮಾಡ್ತಾರೆ, ಯಾವಾಗ ಇದು ದೇವರು ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಅಥವಾ ಯಾವ ರೀತಿಯಲ್ಲಿ ಪವಿತ್ರಾತ್ಮನ ಫಲಗಳು ನನ್ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಸಿಂಪಲ್. ದ ಮೋರ್ ಯು ನೋ ಹಿಸ್ ಕ್ಯಾರೆಕ್ಟರ್, ದೇವರ ಕ್ಯಾರೆಕ್ಟರ್ನ ಸ್ವಭಾವವನ್ನು ನೀನು ಎಷ್ಟು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಡ್ತೀಯೋ, ಎಷ್ಟು ಅರ್ಥ ಮಾಡ್ಕೊಳ್ತಾ ಬದುಕ್ತೀಯೋ, ಅಷ್ಟು ಈ ಸಮಾಧಾನ ನಮ್ಮಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಬೇರೆ ಏನು ಮಾಡೋದು, ಇದಕ್ಕೆ ಸಮಾಧಾನಕ್ಕಾಗಿ ಪ್ರಾರ್ಥನೆ ಇಲ್ಲ, ಆಯಿತಾ? ಸಮಾಧಾನ ಸಿಗಲಿಕ್ಕೋಸ್ಕರ ಪ್ರಾರ್ಥನೆಯೂ ಇಲ್ಲ, ಒಂದು ಸ್ಥಳನೂ ಇಲ್ಲ, ಏನು ಮಾಡಿದ್ರೂ ಸಿಗೋದಿಲ್ಲ. ಪಿಶಾಚಿ ಕೆಲಸ ಏನು ಅಂದರೆ, ನೀವು ಸಮಾಧಾನವಾಗಿ ಬದುಕಬಾರ್ದು. ಮನುಷ್ಯ ಸಮಾಧಾನ ಬದುಕೋದು ಪಿಶಾಚಿಗೆ ಇಷ್ಟ ಇಲ್ಲ. ಆದ್ದರಿಂದ ಅವನೇನು ಮಾಡ್ತಾನೆ, ಅವನು ಈ ಸತ್ಯದ ಅರಿವು ಜನರಿಗೆ ಆಗದ ಹಾಗೆ ತಡಿತಾನೆ, ಬೇರೆ ಏನು ಮಾಡಲ್ಲ. ಸತ್ಯದ ಅರಿವು ಆಗಬಾರ್ದು, ಶುಭ ಸಂದೇಶ ಬೋಧನೆ ಆಗಬಾರ್ದು, ಅದು ಸೈತಾನನ ಉದ್ದೇಶ. ಅದನ್ನು ತಡೀಲಿಕ್ಕೆ ಅವನು ಯಾವುದಾದ್ರೂ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ. ಅವನ ನಿರಂತರ ಪ್ರಯತ್ನ ಅಷ್ಟೇ, ಬೇರೆ ಏನೂ ಅಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು, ಇವರು ಎಷ್ಟರ ಮಟ್ಟಿಗೆ ಈ ಸತ್ಯವನ್ನು ತಿಳ್ಕೊಂಡು ಬದುಕ್ತಾರೋ ಅಷ್ಟು ಯೇಸು ಕ್ರಿಸ್ತನ ಆ ಸ್ವಭಾವ ಇವರಿಗೆ ಅರ್ಥ ಆಗುತ್ತೆ, ದೇವರ ಚಿತ್ತ ಇವರು ತಿಳ್ಕೊಳ್ತಾರೆ, ದೇವರ ಪ್ರೀತಿ ಇವರು ತಿಳ್ಕೊಳ್ತಾರೆ. ಇದರ ಮುಖಾಂತರವಾಗಿ ಇವರ ಜೀವಿತದಲ್ಲಿ ಸಮಾಧಾನ ಬಂದ್ಬಿಡುತ್ತೆ. ಒಮ್ಮೆ ಆ ಸಮಾಧಾನ ನಮ್ಮೊಳಗಡೆ ಬರಲಿಕ್ಕೆ ಶುರುವಾದರೆ ನಾವೇನು ಮಾಡ್ತೀವಿ? ನಮ್ಮೊಳಗಡೆ ಆ ಪೀಸ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಸಮಾಧಾನ ನಮ್ಮೊಳಗಡೆ ಬಂದರೆ ನಾವೇನು ಮಾಡ್ತೀವಿ ಗೊತ್ತಾ? ನಾವು ಎಲ್ಲರ ಜೊತೆಗೂ ಸಮಾಧಾನವಾಗಿರ್ತೀವಿ. ವೆನ್ ಯು ಹ್ಯಾವ್ ದ ಪೀಸ್ ಆಫ್ ಕ್ರೈಸ್ಟ್ ಇನ್ ಯು, ಯು ವಿಲ್ ಬಿ ಏಬಲ್ ಟು ಹ್ಯಾವ್ ಪೀಸ್ ವಿತ್ ಆಲ್ ಪೀಪಲ್. ನಾವೆಲ್ಲರ ಜೊತೆಗೂ ಶಾಂತಿ ಸಮಾಧಾನವಾಗಿರ್ಲಿಕ್ಕಾಗುತ್ತೆ. ಆದರೆ ಇವತ್ತು ನಮಗದು ಆಗ್ತಾ ಇಲ್ಲ. ಎಷ್ಟೋ ಜನಕ್ಕೆ ಧ್ಯಾನಕ್ಕೆ ಬರ್ತಾ ಇದ್ದೀವಿ, ವಾಕ್ಯ ಕಲಿತಾ ಇದ್ದೀವಿ, ಎಲ್ಲರ ಜೊತೆಗೂ ಸಮಾಧಾನವಾಗಿ ಬದುಕಲಿಕ್ಕೆ ನಮಗಾಗ್ತಾ ಇಲ್ಲ. ಯಾಕೆ ಅಂದರೆ ಈ ನಮ್ಮ ಸಮಾಧಾನದಿಂದ ಏನೂ ಆಗೋದಿಲ್ಲ, ಆತನ ಸಮಾಧಾನ ನಮ್ಮನ್ನು ಉತ್ತೇಜನ ಪಡಿಸ್ತದೆ ಸಮಾಧಾನವಾಗಿ ಬದುಕಲಿಕ್ಕೆ. ದ ಪೀಸ್ ಆಫ್ ಕ್ರೈಸ್ಟ್ ವಿಲ್ ಕಂಪೆಲ್ ಅಸ್ ಟು live peacefully, live in peace with all people. ನಾವು ಹೇಳಿದರೆ ಆಗೋದಿಲ್ಲ, ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನವಾಗಿ ಬದುಕ್ರಿ. ಈಗ ಒಂದು ದೇಶ ಇನ್ನೊಂದು ದೇಶಕ್ಕೆ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ, ನೀವು ಇಬ್ಬರು ಶಾಂತಿ ಆಗಿರಿ, ಸಮಾಧಾನವಾಗಿರಿ ಅಂದರೆ ಎಲ್ಲಿಂದ ಬರುತ್ತೆ ಸಮಾಧಾನ? ಇವರು ಅವ್ರನ್ನ ಹೊಡೆದ್ರೆ ಇವ್ರಿಗೆ ಸಮಾಧಾನ, ನಾವು ಅಂದ್ಕೊಂಡಿದ್ದಾದರೆ ಸಮಾಧಾನ. ಕೆಲವ್ರು ಹೇಳ್ತಾರಲ್ಲ, ನನ್ನ ಗಂಡ ಸರಿಯಾಗಿಬಿಟ್ರೆ ನನಗೆ ಸಮಾಧಾನ, ನನ್ನ ಮಕ್ಕಳು ಸರಿಯಾಗಿಬಿಟ್ರೆ ಸಮಾಧಾನ, ನಂದು ಮದುವೆ ಒಂದು ಆಗಿಬಿಟ್ರೆ ಒಂದು ಸಮಾಧಾನ, ಜಾಬ್ ಒಂದು ಆಗಿಬಿಟ್ರೆ ಒಂದು ಸಮಾಧಾನ, ಈ ಕಾಯಿಲೆ ಒಂದು ವಾಸಿ ಆಗಿಬಿಟ್ರೆ ಒಂದು ಸಮಾಧಾನ. ಅದ್ಯಾವ ಸಮಾಧಾನ? ಅದು ಮನುಷ್ಯ ಕಂಡುಹಿಡಿದ ಸಮಾಧಾನ. ಅದೇ ವಂಚನೆ, ಅದು ಸಮಾಧಾನ ಅಲ್ಲ. ಅದು ಸಮಾಧಾನ ಅಂತ ಪಿಶಾಚಿ ವಂಚಿಸ್ತಾ ಇರೋದು. ಸಮಾಧಾನ ಅನ್ನೋದು ಮಾನುಷಿಕ ಅಲ್ಲ, ಅದು ದೈವಿಕ. ಪೀಸ್ ಈಸ್ ನಾಟ್ ಹ್ಯೂಮನ್, ಇಟ್ ಈಸ್ ಡಿವೈನ್. ದ ಸೋರ್ಸ್ ಆಫ್ ಪೀಸ್ ಈಸ್ ಗಾಡ್ ಹಿಮ್ಸೆಲ್ಫ್, ಗಾಡ್ ಆಫ್ ಪೀಸ್. ಸಮಾಧಾನದ ಅರಸ, ಸಮಾಧಾನದ ಪ್ರಭು, ಸಮಾಧಾನದ ದೇವರು ಅಂತ ನಾವು ಹೇಳ್ತೇವೆ. ಪೀಸ್ ಈಸ್ ಆಫ್ ಗಾಡ್, ಇಟ್ಸ್ ಫ್ರಮ್ ಗಾಡ್. ಸಮಾಧಾನ ಅಂತಕ್ಕಂಥ ದೇವರದು, ನಮ್ದಲ್ಲ, ಮನುಷ್ಯರದಲ್ಲ. ಇಲ್ಲಿ ಏನೋ ಒಂದು ಆದ ತಕ್ಷಣ ಸಮಾಧಾನ ಅನ್ನೋದು ಸಿಗೋದಿಲ್ಲ. ಹಾಗಾದರೆ ಸಮಾಧಾನ ಸಿಗಬೇಕಾದ್ರೆ ಇದೇ ದಾರಿ. ದ ಮೋರ್ ಯು ನೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್, ಕ್ಯಾರೆಕ್ಟರ್ ಆಫ್ ಗಾಡ್, ದೇವರ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಂಡಷ್ಟು ನಮ್ಮೊಳಗಡೆ ಸಮಾಧಾನ ಸಿಗ್ತಾ ಹೋಗ್ತದೆ. ಸಮಾಧಾನ ಹೆಚ್ಚಾದಷ್ಟು ನಾವು ಎಲ್ಲರ ಜೊತೆಗೂ ಸಮಾಧಾನದಿಂದ ಇರ್ತೀವಿ, ಶತ್ರುವಿನ ಜೊತೆಗೂ ಸಮಾಧಾನವಾಗಿರ್ಲಿಕ್ಕಾಗುತ್ತೆ. ಈಗ ಒಂದೇ ಕುಟುಂಬದಲ್ಲಿ ಗಂಡ ಹೆಂಡತಿ ಸಮಾಧಾನವಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಕಡೆ. ನಾವು ಕ್ರಿಶ್ಚಿಯನ್ಸ್ ಅಂತ ಎಷ್ಟೋ ಜನ ಹೇಳ್ಕೊಳ್ತೀವಿ, ಆದರೆ ಒಂದು ಸಭೆ ವಿಶ್ವಾಸಿಗಳಿಗೆ ಇನ್ನೊಂದು ಸಭೆಯ ವಿಶ್ವಾಸಿಗಳ ಜೊತೆಗೆ ಸಮಾಧಾನವಾಗಿರ್ಲಿಕ್ಕೆ ಆಗ್ತಾ ಇದೆಯಾ? ದೇಶ ಬಿಟ್ಬಿಡಿ, ಜಾತಿ ಬಿಟ್ಬಿಡಿ, ಬೇರೆ ಬೇರೆ ಜಾತಿ,
ಕ್ರಿಶ್ಚಿಯನ್ ಜಾತಿನೇ ತಗೊಳ್ಳಿ, ಕ್ರೈಸ್ತ ಜಾತಿಯಲ್ಲಿನೇ ಒಂದು ವಿಭಾಗದ ಕ್ರೈಸ್ತರು ಇನ್ನೊಂದು ವಿಭಾಗದ ಕ್ರೈಸ್ತರ ಜೊತೆ ಸಮಾಧಾನವಾಗಿ ಇರಲಿಕ್ಕೆ ಆಗ್ತಾ ಇದೆಯಾ? ಒಂದು ರೀತಿಯ ಭಾಷೆಯನ್ನು ಮಾತನಾಡ್ತಕ್ಕಂಥ ಕ್ರೈಸ್ತರು ಇನ್ನೊಂದು ಭಾಷೆ ಮಾತನಾಡುವ ಕ್ರೈಸ್ತರ ಜೊತೆಯಲ್ಲಿ ಶಾಂತಿಯಿಂದ ಸಮಾಧಾನವಾಗಿ ಐಕ್ಯತೆಯಿಂದ ಇರಲಿಕ್ಕೆ ಆಗ್ತಾ ಇದೆಯಾ? ಆಗುತ್ತಾ ಕೇಳಿದರೆ ಆಗುತ್ತೆ. ಯಾವಾಗ ಅಂದರೆ, ಯಾವಾಗ ನೀನು ಕ್ರಿಸ್ತನನ್ನು ಅರಿತುಕೊಳ್ಳುವ ಮಗನಾಗ್ತೀಯೋ ಆಗ ನೀನೇನಾಗ್ತೀಯಾ? ಜಾತಿ, ಮತ, ಧರ್ಮ, ಭಾಷೆ, ಪಂಗಡ ಈ ಎಲ್ಲ ಪೈಶಾಚಿಕ ಬಂಧನಗಳಿಂದ ಹೊರಗಡೆ ಬರ್ತೀಯ. ಅದು ಇನ್ನೊಂದು ಮಿರಕಲ್ ಅದು. ದ ಮೋರ್ ಯು ನೋ ದ ಕ್ಯಾರೆಕ್ಟರ್ ಆಫ್ ಗಾಡ್, the more you know the character of Jesus Christ, you will come out of all kinds of evil bondages. Language bondage, okay, religious bondage, denominational bondages. ಈ ರೀತಿ ಬೇರೆ ಬೇರೆ ಯಾವ ಒಂದು ಬಂಧನದಲ್ಲಿ ಜನ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೋ, ಹೊಡೆದಾಡ್ತಾ ಇದ್ದಾರೋ, ಕಚ್ಚಾಡ್ತಾ ಇದ್ದಾರೋ, ದ್ವೇಷದಲ್ಲಿ ಬದುಕ್ತಾ ಇದ್ದಾರೋ, ಈ ಪೈಶಾಚಿಕ ಬಂಧನದಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ದಟ್ ಈಸ್ ದ ಪವರ್ ಆಫ್ ನೋಯಿಂಗ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ಅಲ್ಲಿಗೆ ಒಂದು ಕಾಮ ಹಾಕಿ ಅದನ್ನು ನಿಲ್ಲಿಸೋಣ. ಈಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ಸಾಕು. ನೆಕ್ಸ್ಟ್, ದೇವರ ಚಿತ್ತ, ವಿಲ್ ಆಫ್ ಗಾಡ್. ದೇವರ ಚಿತ್ತ ಏನು ಅನ್ನೋದು ನಾವು ಅರ್ಥ ಮಾಡಿಕೊಂಡಷ್ಟು ಲಾಭ ಏನು? ವಾಟ್ ಈಸ್ ದ ಬೆನಿಫಿಟ್ ಆಫ್ ನೋಯಿಂಗ್ ದ ವಿಲ್ ಆಫ್ ಗಾಡ್? ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಲಾಭ ಏನು? ಏನಾದರೂ ಲಾಭ ಇದೆಯಾ? ದೇವರ ಚಿತ್ತ ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ ಕೇಳಿದರೆ ದೊಡ್ಡ ಲಾಭ ಏನು? ಓಕೆ, ದೆರ್ ವಿಲ್ ಬಿ ನೋ ಫಿಯರ್ ಆಫ್ ಫ್ಯೂಚರ್. ಖಂಡಿತವಾಗಲೂ ಓಕೆ. ರೋಮನ್ಸ್ 12 ವರ್ಸ್ ನಂಬರ್ 2 ಏನು ಹೇಳುತ್ತೆ? ಯು ವಿಲ್ ಬಿ ಏಬಲ್ ಟು ಡಿಸರ್ನ್ ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್. ದೇವರ ಚಿತ್ತ ನಮಗೆ ಗೊತ್ತಾದರೆ ವಿ ವಿಲ್ ಬಿ ಏಬಲ್ ಟು ಪ್ಲೀಸ್ ಗಾಡ್. ಈಗ ಒಬ್ರಿಗೆ ಏನು ಇಷ್ಟ ಅಂತ ನಮಗೆ ಗೊತ್ತಾದರೆ ನಾವು ಅವ್ರಿಗೆ ಇಷ್ಟ ಆಗೋ ಹಾಗೆ ಬದುಕ್ಬೋದು. ಸಿಂಪಲ್. ನಿಮ್ಮ ಮೈಂಡಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಬಿಟ್ರೆ ನಿಮಗಿಷ್ಟ ಆಗೋ ಹಾಗೆ ನಾನು ಬದುಕ್ಬೋದು. ಆಗುತ್ತೋ ಇಲ್ವೋ? ಈಗ ನಮಗೆ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಯಾಕೆ ಆಗಲ್ಲ? ಈ ಪ್ರಪಂಚದಲ್ಲಿ ಇವತ್ತಿನ ತನಕ ನನ್ನ ಗಂಡನ್ನು ನಾನು ಪೂರ್ತಿ ಮೆಚ್ಚಿಸ್ಬಿಟ್ಟಿದ್ದೀನಿ, ನನ್ನ ಹೆಂಡತಿನ ನಾನು ಪೂರ್ತಿ ಮೆಚ್ಚಿಸ್ಬಿಟ್ಟಿದ್ದೀನಿ ಅಂತ ಹೇಳುವ ಒಬ್ಬರೂ ಇಲ್ಲ. ಅವ್ರು ಹೇಳ್ಕೊಳ್ತಾರಷ್ಟೇ, ಅವ್ರಿಗೆ ಮೆಚ್ಚುಗೆ ಆಗಬೇಕಲ್ಲ. 100% ನಾನು ಮೆಚ್ಚಿಸಿದ್ದೀನಿ ಅಂತ ಹೇಳಿ ಸರ್ಟಿಫಿಕೇಟ್ ತೊಗೊಳಕ್ಕೆ ಯಾರಿಗೂ ಆಗಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಮೆಚ್ಚಿಸ್ಲಿಕ್ಕೆ ಯಾಕೆ ಆಗೋದಿಲ್ಲ ಮತ್ತು ದೇವ್ರನ್ನ ಯಾಕೆ ಮೆಚ್ಚಿಸ್ಲಿಕ್ಕೆ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್, ಅನ್ಚೇಂಜಬಲ್ ಕ್ಯಾರೆಕ್ಟರ್. ಮನುಷ್ಯರನ್ನ ಯಾಕೆ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ, ಇವತ್ತಿದ್ದಂಗೆ ಒಬ್ಬನ ಕ್ಯಾರೆಕ್ಟರ್ ಇರಲ್ಲ, ನಾಳೆ ಇದು ಚೇಂಜ್ ಆಗ್ತಾ ಇರ್ತಾವೆ. ನಾನು ಹೇಳಿದ್ನಲ್ಲ, ಕ್ಯಾರೆಕ್ಟರೇ ಇಲ್ಲ ನಮಗೆ. ಹಾಗಂತ ಹೇಳ್ಬಿಟ್ಟು ಕೆಟ್ಟ ಕ್ಯಾರೆಕ್ಟರ್ ಆ ಥರ ಅಲ್ಲ, ನಾಟ್ ಇನ್ ಎ ನೆಗೆಟಿವ್ ಸೆನ್ಸಲ್ಲಿ ಹೇಳ್ತಾ ಇರೋದಲ್ಲ. ಈ ರೀತಿಯ ಕ್ಯಾರೆಕ್ಟರ್ ಅನ್ನೋದಕ್ಕೊಂದು ವಿಶೇಷತೆ ಇದೆ. ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಕ್ಯಾರೆಕ್ಟರ್. ನಮಗೆ ಕ್ಯಾರೆಕ್ಟರ್ ಇಲ್ಲ, ಅದರಿಂದ ನಾವು ಇದ್ದ ಹಾಗೆ ಇರೋದಿಲ್ಲ. ಅದಕ್ಕೆ ನಮ್ಮನ್ನು ಮೆಚ್ಚಿಸ್ಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಆಗೋದಿಲ್ಲ. ಮನುಷ್ಯನ ಮೆಚ್ಚೋದು ತುಂಬ ಕಷ್ಟ. ವೈ? ಹಿ ಡಸಂಟ್ ಹ್ಯಾವ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಇಲ್ಲದಿದ್ದವನ್ನೇ ಮೆಚ್ಚೋದು ಹೇಗೆ ಹೇಳಿ ನೋಡೋಣ. ಇವ್ನು ಚೇಂಜ್ ಆಗ್ತಾ ಇರ್ತಾನಲ್ಲ. ಇವತ್ತು ಹೇಳ್ತಾನೆ ಗಂಡ, ನನಗೆ ಕಾಫಿ ಬೇಕು ನಾಳೆ ಬೆಳಗ್ಗೆ ಅಂತ.
ನಾಳೆ ಬೆಳಗ್ಗೆ ಹೆಂಡ್ತಿ ಕಾಫಿ ತಂದು ಕೊಟ್ಟ ತಕ್ಷಣ ಕಾಫಿ ಸರಿ ಇಲ್ಲ, ನನಗೆ ನಾಡಿದಿಂದ ಟೀ ಕೊಡು ಅಂತ ಹೇಳ್ತಾನೆ. ಟೀ ತಂದು ಕೊಟ್ಟ ತಕ್ಷಣ ಹೇಳ್ತಾನೆ, ನನಗೆ ನಾಳೆಯಿಂದ ಹಾರ್ಲಿಕ್ಸ್ ಕೊಟ್ಟರು ಸಾಕು ಅಂತ. ಹೋಗ್ಲಿಂದ ಹಾರ್ಲಿಕ್ಸ್ ಕೊಟ್ಟ ತಕ್ಷಣ ಹೇಳ್ತಾನೆ, ನನಗೆ ನಾಳೆಯಿಂದ ಹಾಟ್ ವಾಟರ್ ಕೊಟ್ಟರು ಸಾಕು ಅಂತ. ಆಮೇಲೆ ಇನ್ನೊಂದು ದಿವಸ ಹೇಳ್ತಾನೆ, ನನಗೆ ಯಾವುದು ನೀನು ಮಾಡಿದ ಯಾವುದು ಹಿಡಿಸ್ತಾನೆ ಇಲ್ಲ, ಯಾವುದು ಸರಿ ಇಲ್ಲ ಅಂತ. ಅಲ್ಟಿಮೇಟ್ಲಿ ಇವನಿಗೆ ಯಾವುದು ಬೇಕೀಗ? ಹಿ ಆಲ್ಸೋ ಡಸಂಟ್ ನೋ ವಾಟ್ ಹಿ ನೀಡ್ಸ್. ಶಿ ಆಲ್ಸೋ ಡಸಂಟ್ ನೋ. ಸಿ ದ ಪ್ರಾಬ್ಲಮ್. ಕ್ಯಾರೆಕ್ಟರ್ ಇಲ್ಲ ಅಂದರೆ ಇದು ಭಯಂಕರ ಡೇಂಜರ್. ಅದಕ್ಕೆ ನಮಗೆ ನಿಜವಾದ ಒಂದು ಕ್ಯಾರೆಕ್ಟರ್ ಬರೋದೇ ಅವ್ರ ಕ್ಯಾರೆಕ್ಟರ್ನ ನಾವು ತಿಳ್ಕೊಳ್ಳೋದ್ರಿಂದ. ದ ಮೋರ್ ಯು ನೋ ಹಿಸ್ ಕ್ಯಾರೆಕ್ಟರ್, ಯು ವಿಲ್ ಹ್ಯಾವ್ ಎ ಕ್ಯಾರೆಕ್ಟರ್. ಇದು ಕ್ಯಾರೆಕ್ಟರ್ ಹೋಗಿದ್ದು ಎಲ್ಲಿ ಗೊತ್ತಾ? ಏದೇನು ತೋಟದಲ್ಲಿ ಹೋಗಿದ್ದು ಕ್ಯಾರೆಕ್ಟರ್ ಹಾಳಾಗಿ, ಎಲ್ಲಿ ಯಾರಿಗೂ ಸರಿ ಮಾಡೋಕ್ಕಾಗಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ದೇವರಿಗೆ ಸ್ತೋತ್ರ ಮಹಿಮೆ ಸಲ್ಲಲಿ. ಯೇಸು ಕ್ರಿಸ್ತನ ಮುಖಾಂತರ ಕ್ಯಾರೆಕ್ಟರೇ ಇಲ್ಲದಿದ್ದವರಿಗೆ ಒಂದು ಡಿವೈನ್ ಕ್ಯಾರೆಕ್ಟರ್ ಬರುವ ಹಾಗೆ ದೇವರು ಮಾಡಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಸೊ ವೆನ್ ವಿ ನೋ ದ ವಿಲ್ ಆಫ್ ಗಾಡ್, ದೇವರ ಇಚ್ಛೆಯನ್ನು ನಾವು ತಿಳ್ಕೊಳ್ಳೋದ್ರಿಂದ ಲಾಭ ಏನು ಅಂದರೆ, ವಿ ವಿಲ್ ಬಿ ಏಬಲ್ ಟು ಪ್ಲೀಸ್ ಗಾಡ್. ದೇವ್ರನ್ನ ಮೆಚ್ಚಿಸ್ಬೋದು. ವೆನ್ ಯು ಆರ್ ಪ್ಲೀಸಿಂಗ್ ಗಾಡ್, ಯುವರ್ ಲೈಫ್ ವಿಲ್ ಬಿ ಪ್ಲೀಸಿಂಗ್ ಟು ಯೋರ್ ಸೆಲ್ಫ್. ಸಿಂಪಲ್ ಥಿಯಾಲಜಿ. ನೀನು ದೇವರ ಇಚ್ಛೆ ಏನು ಅಂತ ಅರ್ಥ ಮಾಡಿಕೊಂಡಷ್ಟು ಲಾಭ ಏನು ಅಂದರೆ, ದೇವ್ರನ್ನ ಮೆಚ್ಚಿಸ್ತಾ ಬದುಕ್ಬೋದು. ದೇವ್ರನ್ನ ಮೆಚ್ಚಿಸ್ತಾ ಬದುಕೋರಿಗೆ ಅವ್ರ ಜೀವನ ಅವರಿಗೆ ಒಂಥರ ಇಷ್ಟ ಆಗುತ್ತೆ. ಪರವಾಗಿಲ್ಲ, ನನ್ನ ಜೀವನಪ್ಪ ಈಗ ಏನೋ ಒಂದು ನಮ್ಮದಿ, ಏನೋ ಮಾಡ್ತಾಯಿದ್ದೀನಿ, ಬದುಕಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ, ಬದುಕಬೇಕು ಅನ್ನಿಸ್ತಾ ಇದೆ. ಯುವರ್ ಲೈಫ್ ವಿಲ್ ಬಿ ಪ್ಲೀಸಿಂಗ್ ಟು ಯೋರ್ ಸೆಲ್ಫ್. ಇವತ್ತು ನಮ್ಮ ಎಷ್ಟೋ ಜನ ಹೇಳ್ತಾರಲ್ಲ, ಯಾಕಾದರೂ ಬದುಕಿದ್ದೀನೇನೋ, ಏನಪ್ಪ ಇದು ಜೀವನ, ಇದೂ ಒಂದು ಜೀವನನ, ಇಂಥ ಜೀವನ ಬೇಕಿತ್ತ, ಇದಕ್ಕಿಂತ ಸಾಯೋದೇ ಎಷ್ಟೋ ಮೇಲಲ್ವಾ, ನೋಡಿ ಅವರೆಲ್ಲ ಹೇಗೆ ಬದುಕ್ತಾರೆ, ಇವ್ರು ಕಂಪೇರ್ ಮಾಡೋಕ್ಕೆ ಹೋಗ್ತೀವಿ. ಪರಿಹಾರ ಏನು? ನೋ ದ ವಿಲ್ ಆಫ್ ಗಾಡ್. ವಾಟ್ ಈಸ್ ದ ವಿಲ್ ಆಫ್ ಗಾಡ್? ದೇವರ ಚಿತ್ತ ಏನು, ದೇವರ ಮೈಂಡ್ ಏನು, ವಾಟ್ ಈಸ್ ಇನ್ ಹಿಸ್ ಮೈಂಡ್? ದೇವ್ರ ಮೈಂಡಲ್ಲಿ ಏನಿದೆ? ಟ್ರೈ ಟು ನೋ ದ ವಿಲ್ ಆಫ್ ಗಾಡ್ ಅಂತ ವರ್ಡ್ ಆಫ್ ಗಾಡ್ ಹೇಳುತ್ತೆ. ಟ್ರೈ ಟು ನೋ ದ ವಿಲ್ ಆಫ್ ಗಾಡ್. ವಾಟ್ ಈಸ್ ದ ವಿಲ್ ಆಫ್ ಗಾಡ್? ಅದು ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್? ಎಫಿಷಿಯನ್ಸ್ ಅಲ್ವಾ? ಎಫಿಷಿಯನ್ಸ್ 5:10 ಎಲ್ಲೋ ಇದೆ ಒಂದು ವಾಕ್ಯ, ಚಿಕ್ಕಿದ್ರೆ ಓದಿ. 5 ಇದೆ. ಬುದ್ಧಿಹೀನರಾಗಿರದೆ ಪ್ರಭುವಿನ 14 ಎಲ್ಲೋ ಇದೆ ನೋಡಿ. ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತ ಏನೆಂಬುದನ್ನು ಗ್ರಹಿಸಿಕೊಳ್ಳಿರಿ ಅಂತ ಒಂದು ವಾಕ್ಯ ಇದೆ. ಹಾಂ, ವಾಕ್ಯ ಎಫಿಷಿಯನ್ಸ್ ಚಾಪ್ಟರ್ 5:17. ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವೇನೆಂದು ಗ್ರಹಿಸಿಕೊಳ್ಳಿರಿ. ಗ್ರಹಿಸಿಕೊಳ್ಳಿ. ಇಲ್ಲಿ ಗ್ರಹಿಸಿಕೊಳ್ಳಿ ಅಂತ ಹೇಳಿರ್ಬೇಕಾದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಬುದ್ಧಿಹೀನರಾಗಿರಬೇಡಿ. ಸುಮ್ಮನೆ ಬೈಬಲ್ ಹಿಡ್ಕೊಂಡು ಓದ್ತಾ ಕೂತ್ಕೊಂಡು ಆ ಥರ ಟೈಮ್ ಪಾಸ್ ಮಾಡಬೇಡಿ. ಒಂದು ಗುರಿ ಇರಲಿ. ಯಾಕೆ ಓದ್ತಾ ಇದ್ದೀನಿ? ವೈ ಐ ಆಮ್ ರೀಡಿಂಗ್ ದಿಸ್? ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇರುವವರೇ. ನೀವು ಯಾವುದೇ ಬೇರೆ ಮಿನಿಸ್ಟ್ರಿ ಅವರಿಗೂ ನಮ್ಮ ಮಿನಿಸ್ಟ್ರಿ ಎಲ್ರಿಗೂ ಯಾಕೆ ನೀವು ಇದ್ದೀರಾ? ಒಂದು ಪ್ರೇಯರ್ ಗ್ರೂಪಲ್ಲಿ ಯಾಕಿದ್ದೀರಾ? ಒಂದು ಸಭೆಯಲ್ಲಿ ಯಾಕಿದ್ದೀರಾ? ಅದು ಯಾವುದೇ ಸಭೆ ಇರಲಿ, ಎನಿ ಡಿನಾಮಿನೇಷನ್, ಯಾಕಿದ್ದೀರಾ? ಇದಕ್ಕಲ್ಲದೆ ಇದ್ದರೆ ನೀವಿದ್ದೇನು ಪ್ರಯೋಜನ? ಒಂದು ಕ್ರೈಸ್ತ ಸಭೆಯ ಒಳಗಡೆ ನೀವು ಇದ್ದ ಮೇಲೆ, ಒಂದು ಕ್ರೈಸ್ತ ಪ್ರಾರ್ಥನಾ ತಂಡದಲ್ಲಿ ಇದ್ದ ಮೇಲೆ, ಯು ಮಸ್ಟ್ ಬಿ ಏಬಲ್ ಟು ಡಿಸರ್ನ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳಿಕ್ಕೆ ನಿನಗೆ ಆಗಬೇಕು, ಒಂದು ಪ್ರಯತ್ನ ಬೇಕು. ಅದು ಅಲ್ಲದೆ ಇರತಕ್ಕಂಥ ಸಭೆಯಲ್ಲಿ ಇದ್ದರೆ ಸತ್ತೋಗ್ತೀಯ. ಸಾಯೋದಂದ್ರೆ ಆತ್ಮಿಕವಾಗಿ ಸಾಹಿತ್ಯ. ಅದು ಸಭೆನೇ ಅಲ್ಲ. ದೇವರ ಕ್ಯಾರೆಕ್ಟರ್ ಏನು ಅನ್ನೋದು ಪ್ರಕಟಪಡಿಸೋದಿಲ್ಲ. ದೇವರ ಚಿತ್ತ ಇಲ್ಲ, ದೇವರ ಪ್ರೀತಿ ಇಲ್ಲ. ಅದು ಹೇಗೆ ದೇವರ ಸಭೆ ಆಗುತ್ತೆ? ಅದು ಹೇಗೆ ಕ್ರಿಸ್ತನ ದೇಹ ಆಗುತ್ತೆ? ಅದೊಂದು ಡಮ್ಮಿ. ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಸ್ವಲ್ಪ ಮಾನವ ನಿರ್ಮಿತ ಕಟ್ಟಳೆಗಳು, ಸಂಪ್ರದಾಯಗಳು, ಮ್ಯಾನ್ ಮೇಡ್ ಟ್ರೆಡಿಷನ್ಸ್ ಆ್ಯಂಡ್ ಕಮಾಂಡ್ಮೆಂಟ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ರಿಚುವಲ್ಸ್, ಸೋ ಮೆನಿ ಯೂಸ್ಲೆಸ್ ಥಿಂಗ್ಸ್ ಲೈಕ್ ದಿಸ್. ಇದರಿಂದ ಯಾರಿಗಾದರೂ ಆತ್ಮಿಕವಾಗಿ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ 1% ಏನೂ ಪ್ರಯೋಜನ ಇಲ್ಲ. ವೈ ಇನ್ ಅವರ್ ಚರ್ಚಸ್ ನೋಬಡಿ ಈಸ್ ಗ್ರೋಯಿಂಗ್ ಸ್ಪಿರಿಚುವಲಿ? ನಮ್ಮ ಸಭೆಗಳಲ್ಲಿ ಯಾಕೆ ಆತ್ಮಿಕವಾಗಿ ಜನಗಳು ಬೆಳೀತಾ ಇಲ್ಲ?
Why there is no true spiritual growth? People are not growing in Christ and not able to go forward. ಆತ್ಮಿಕವಾಗಿ ಬೆಳೆದು ಯಾಕೆ ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? We think that we are in true church, but many are deceived. ನಾವು ನಿಜವಾದ ಸಭೆಯಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ, ಆದರೆ ಇಲ್ಲ, ಬೇರೆ ಎಲ್ಲೋ ಇದ್ದೀವಿ. ಅದರ ಬಗ್ಗೆ ನಾನಿನ್ನು ಮುಂದಕ್ಕೆ ಹೋದರೆ ಸ್ವಲ್ಪ ಬೇರೆ ಥರ ಹೋಗುತ್ತೆ, ಬೇಡ, ಸದ್ಯಕ್ಕಿಷ್ಟೇ ಸಾಕು, ಸಮಯ ಆಗಿದ್ದರಿಂದ. ನೆಕ್ಸ್ಟ್ ಪಾಯಿಂಟ್, ವಿಲ್ ಆಫ್ ಗಾಡ್ಗೊಂದು ಕಾಮ ಹಾಕೋಣ, ನೆಕ್ಸ್ಟ್ ನೋಡೋಣ. ಯಾಕಂದರೆ ಇದು ಯಾವುದು ಮುಗಿಯಲ್ಲ, ಇದು ಹೀಗೆ ಹೋಗ್ತಾ ಇರುತ್ತೆ ಅಲ್ವಾ. ನಾನು ಅದೇ ಹೇಳಿದೆ, ದೇರ್ ಇಸ್ ನೋ ಲಿಮಿಟೇಷನ್ ಫಾರ್ ಗಾಡ್ ಅಲ್ವಾ. ದೇವರಿಗೆ ಲಿಮಿಟ್ ಇಲ್ಲ, ಅದರಿಂದ ಇದೆಲ್ಲ ಲಿಮಿಟ್ ಮಾಡೋಕ್ಕಾಗಲ್ಲ. ನಮಗೆ ಒಂದು ಕಾಮ ಮಾತ್ರ ಹಾಕ್ಬೋದು, ಫುಲ್ ಸ್ಟಾಪ್ ಹಾಕೋಕ್ಕಾಗಲ್ಲ. ಸೊ ನೆಕ್ಸ್ಟ್, ದೇವರ ಪ್ರೀತಿ, ಆತ್ಮಿಕ ಬೆಳವಣಿಗೆಗೆ ನಮಗೆ ದೇವರ ಪ್ರೀತಿ ಏನು ಎಂದು ನಮಗೆ ಅರ್ಥ ಆಗಬೇಕು. ಸಿ, ವಾಟ್ ಈಸ್ ದ ಬೆನಿಫಿಟ್ ಆಫ್ ನೋಯಿಂಗ್ ದ ಲವ್ ಆಫ್ ಗಾಡ್? ಈಗ ಯೋಹಾನನು ಬರೆದ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 4:16, ಅಲ್ಲಿ ಜಾನ್ ಹೇಳ್ತಾರೆ ಏನಂತ, ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ, ವಿ ನೋ ದ ಲವ್ ಆಫ್ ಗಾಡ್, ವಿ ನೋ ದ ಲವ್ ಗಾಡ್ ಹ್ಯಾಸ್ ಫಾರ್ ಅಸ್ ಆ್ಯಂಡ್ ವಿ ಬಿಲೀವ್ ಇನ್ ದಟ್ ಲವ್. ಸಿ, ಓದಿ ನೋಡೋಣ ವಾಕ್ಯ. ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅದರಲ್ಲಿ ನಮಗೆ ವಿಶ್ವಾಸವಿದೆ. ಅದರಲ್ಲಿ ನಮಗೆ ವಿಶ್ವಾಸವಿದೆ. ಇಟ್ ಈಸ್ ಕನೆಕ್ಟೆಡ್. ದ ಮೋರ್ ಯು ನೋ ದ ಲವ್ ಆಫ್ ಗಾಡ್, ಲಿಸನ್, ದ ಮೋರ್ ಯು ಕ್ಯಾನ್ ಟ್ರಸ್ಟ್ ಹಿಮ್. ವೈ ವಿ ಆರ್ ನಾಟ್ ಏಬಲ್ ಟು ಟ್ರಸ್ಟ್ ಗಾಡ್? ಯಾಕೆ ನಮಗೆ ದೇವ್ರನ್ನ ಟ್ರಸ್ಟ್ ಮಾಡೋಕ್ಕಾಗ್ತಾ ಇಲ್ಲ? ಆ ಟ್ರಸ್ಟ್ ಅಂತ ಒಂದು ವರ್ಡ್ ಇದೆಯಲ್ಲ, ದಟ್ ಈಸ್ ಮೋರ್ ದ್ಯಾನ್ ಫೇತ್, ಮೋರ್ ದ್ಯಾನ್ ಬಿಲೀವಿಂಗ್. ಫೇತ್ ಅನ್ನೋದಕ್ಕಿಂತ ಮೋರ್ ದ್ಯಾನ್ ಬಿಲೀವಿಂಗ್. ಐ ಬಿಲೀವ್ ದಟ್ ಪರ್ಸನ್ ಅಂತ ಹೇಳೋದಕ್ಕಿಂತ ಐ ಟ್ರಸ್ಟ್ ದಟ್ ಪರ್ಸನ್. ಟ್ರಸ್ಟಲ್ಲಿ ಒಂದು ಸ್ಟ್ರಾಂಗ್ ಬಾಂಡ್ ಇರುತ್ತೆ. ಬಿಲೀವ್ ಅನ್ನೋದೊಂದು ಜನರಲ್ ಟರ್ಮ್. ಆ ಬಿಲೀಫ್ ಅನ್ನೋದು ನಷ್ಟಪಟ್ಟು ಹೋಗೋ ಸಾಧ್ಯತೆ ಇದೆ. ಬಟ್ ಟ್ರಸ್ಟ್ ಅನ್ನೋದು ಅದು ಹಾಗೆ ಇರುತ್ತೆ. The more you know His love, the more you understand the love of God. ನಾವು ಎಷ್ಟು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತೀವೋ, the more you can trust Him. ಆತನ ಮೇಲೆ ನಿನಗಿರ್ತಕ್ಕಂಥ ನಂಬಿಕೆ ದೃಢವಾಗ್ತಾ ಹೋಗುತ್ತೆ. ವಾಟ್ ಈಸ್ ದ ರಿಸಲ್ಟ್ ಆಫ್ ದ್ಯಾಟ್? ಯು ವಿಲ್ ಬಿ ಏಬಲ್ ಟು ಸ್ಯಾಕ್ರಿಫೈಸ್ ಯುವರ್ ಲೈಫ್ ಫಾರ್ ಜೀಸಸ್ ಕ್ರೈಸ್ಟ್. ನಾವು ಹುಟ್ಟು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಹುಟ್ಟಿದಾಗಿಂದನೇ ಕ್ರಿಶ್ಚಿಯನ್. ಓಕೆ, ಫೈನ್, ತುಂಬ ಒಳ್ಳೆಯದು. ಎಲ್ಲ ಕ್ರಿಸ್ತೀಯ ಪ್ರಾರ್ಥನೆಗಳನ್ನು ಮಾಡ್ತೀವಿ, ಸಂಪ್ರದಾಯಗಳನ್ನು ಮಾಡ್ತೀವಿ. ಸಂಡೇ ಆದರೆ ಅವರವರ ಡಿನಾಮಿನೇಷನ್ನಲ್ಲಿ ಅವರವರ ಸಂಪ್ರದಾಯದ ಪ್ರಕಾರ ಬ್ರೇಕಿಂಗ್ ಆಫ್ ಬ್ರೆಡ್, ಹೋಲಿ ಕಮ್ಯೂನಿಯನ್, ಪವಿತ್ರ ಬಲಿಪೂಜೆ, ಪರಮ ಪ್ರಸಾದ ಎಲ್ಲ ಮಾಡ್ತೀವಿ. ಯೇಸು ಕ್ರಿಸ್ತನ ಶರೀರ ರಕ್ತ ಅಂತ ಹೇಳಿ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಸೇವಿಸಿ ಬರ್ತೀವಿ. ಇಷ್ಟೆಲ್ಲ ಧ್ಯಾನ ಕೂಟಗಳು, ಧ್ಯಾನ ಗುರುಗಳು, ಧ್ಯಾನ ಪಂಡಿತರು ಎಲ್ಲ ಇದೆ, ಬೈಬಲ್ ಇದೆ, ಓದ್ಲಿಕ್ಕೆ ಬರುತ್ತೆ, ಅನ್ಯ ಭಾಷೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಗ್ರೋತ್ ರಿಟ್ರೀಟ್ ಆಯಿತು, ಕೊಯ್ನೋನಿಯ, ಬರ್ನಿಂಗ್ ಬುಷ್, ಅದು ಇದು ಎಲ್ಲ ಆಯಿತು. ಕ್ವೆಶ್ಚನ್ ಮಾರ್ಕ್ ಏನು ಅಂದರೆ, ಆರ್ ಯು ಏಬಲ್ ಟು ಸ್ಯಾಕ್ರಿಫೈಸ್ ಯುವರ್ ಲೈಫ್ for the sake of Christ in you, who died on the cross for your sake, in order to redeem you from death, eternal death. ನಿನ್ನನ್ನು ನಿತ್ಯ ಮರಣದಿಂದ ಪಾರು ಮಾಡುವುದಕ್ಕಾಗಿ ಶಿಲುಬೆಯ ಮೇಲೆ ಸತ್ತು ಸಮಾಧಿಯಾಗಿ ಇಂದು ನಿನ್ನಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಆ ಕ್ರಿಸ್ತನಿಗೋಸ್ಕರ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ, ತ್ಯಾಗ ಮಾಡಲಿಕ್ಕೆ, ಜೀವನವನ್ನು ತ್ಯಾಗ ಮಾಡಲಿಕ್ಕೆ,
ಊಟ ತ್ಯಾಗ ಮಾಡಲಿಕ್ಕಲ್ಲ, ಬಟ್ಟೆ ತ್ಯಾಗ ಮಾಡಲಿಕ್ಕಲ್ಲ, ಸ್ವಲ್ಪ ಹಣ ತ್ಯಾಗ ಮಾಡಲಿಕ್ಕಲ್ಲ, ಜೀವನವನ್ನು, ನಿನ್ನ ಲೈಫ್ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅದಾಗಬೇಕಾದ್ರೆ ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಲವ್ ಆಫ್ ಗಾಡ್. Love of God will empower you to sacrifice your life for the sake of the gospel, for the sake of Jesus Christ. ದೇವರ ಪ್ರೀತಿ ನಮ್ಮನ್ನು ಶಕ್ತಿಪಡಿಸ್ತದೆ. ಯೇಸು ಕ್ರಿಸ್ತನಿಗೋಸ್ಕರ, ಶುಭ ಸಂದೇಶಕ್ಕೋಸ್ಕರ ಜೀವನವನ್ನು ತ್ಯಾಗ ಮಾಡಲು. ಜೀವನ ಅಂತ ಹೇಳುವಾಗ ಸಿಂಪಲ್ಲಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ನಮ್ಮ ಸುಖ, ಆಲ್ ಅವರ್ ಪ್ಲೇಜರ್ಸ್, ಆಲ್ ಅವರ್ ಕಂಫರ್ಟ್ಸ್, ನಮ್ಮ ಅನುಕೂಲತೆಗಳು, ನಮ್ಮ ಸುಖ ಅನುಕೂಲತೆ ಸಿಮಿಲರ್. ಓಕೆ, ನಮ್ಮ ಸುಖ ಇದು ಯಾವುದೋ ಒಂದು, ನಾನು ಹೇಳ್ತಾ ಇರೋದು ಒಂದು ಫಾಸ್ಟಿಂಗ್ ಅಲ್ಲ, ಒಂದು ಫಾಸ್ಟಿಂಗ್ ಇದು ಪ್ರೇಯರ್ ಮಾಡೋದಲ್ಲ, ಅದು ಅಲ್ವೇ ಅಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಅದೊಂದು 0.0000001 ಅಂತ ತಗೋಬೋದು ಅಷ್ಟೇ, ಅದಲ್ಲ ಸುಖ. ಎಲ್ಲ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ? ವಿ ಆರ್ ನಾಟ್ ಗ್ರೋಯಿಂಗ್ ಇನ್ ದ ಲಾರ್ಡ್. ಸಿ ಅವರ್ ಕಂಡೀಷನ್, ನಮ್ಮ ಕಂಡೀಷನ್ ನೋಡ್ಕೊಳ್ಳೋಣ. ಆಮ್ ಐ ಟ್ರೂಲಿ ಗ್ರೋಯಿಂಗ್? ವಾಕ್ಯ ಗೊತ್ತು ನಮಗೆ, ಆತನು ಬೆಳಿಬೇಕು, ನಾನು ಅಳಿಬೇಕು. ನಾನು ಅಳಿತಾ ಇದ್ದೀನ? ಆತ ಬೆಳೀತಾ ಇದ್ದಾನ? ಥಿಂಕ್ ಮಾಡಿ ನೋಡಿ. ನಮಗೆ ಎಷ್ಟು ವಿಷಯಗಳು ಗೊತ್ತು, ಎಷ್ಟೆಷ್ಟೋ ವಿಷಯಗಳು ಗೊತ್ತು. ಆದ್ದರಿಂದ ಈ 3 ಪಾಯಿಂಟ್ಸ್ ಆತ್ಮೀಕ ಬೆಳವಣಿಗೆಗೆ, ಕ್ರಿಸ್ತನಲ್ಲಿದ್ದು ಬೆಳೆಯಲು ನಮಗೆ ಸಹಾಯ ಮಾಡುವ ಈ 3 ಪಾಯಿಂಟ್ಸ್. ಇದು 3 ಅಂತ ಅಲ್ಲ, ನಾನು ತೆಗೆದುಕೊಂಡಿರೋದು 3 ಪಾಯಿಂಟ್ಸ್. ಆಯಿತಾ? ಈ ಬೈಬಲ್ನಲ್ಲಿ ನಾವು ಹುಡುಕಿದರೆ ಇದು ಸಿಗುತ್ತೆ, ಎಲ್ಲ ಕಡೆಗಳಲ್ಲೂ ಸಿಗುತ್ತೆ. ಮೊದಲನೇದಾಗಿ ದೇವರ ಸ್ವಭಾವ, ದೇವರ ಕ್ಯಾರೆಕ್ಟರ್ ಏನು ಎಂದು ನಾವು ಅರ್ಥಕೊಂಡಷ್ಟು ನಮಗೊಂದು ಕ್ಯಾರೆಕ್ಟರ್ ಸಿಗುತ್ತೆ, ಅವ್ರ ಕ್ಯಾರೆಕ್ಟರ್ ನಮಗೆ ಸಿಗುತ್ತೆ. ಎರಡನೇದಾಗಿ ದೇವರ ಚಿತ್ತ ನಾವು ತಿಳ್ಕೊಂಡಷ್ಟು ಏನು ಲಾಭ ಇದೆ? ದಿಸ್ ಮೇನ್ ಪಾಯಿಂಟ್ ಮಿಸ್ ಆಗಬಾರ್ದು. ದ ಮೋರ್ ಯು ನೋ ದ ವಿಲ್ ಆಫ್ ಗಾಡ್, ದ ಮೋರ್ ಯು ವಿಲ್ ಬಿ ಏಬಲ್ ಟು ಪ್ಲೀಸ್ ಹಿಮ್. ನಾವು ಯಾಕೆ ಮನುಷ್ಯರನ್ನು ಮೆಚ್ಚಿಸಿ ಪ್ಲಸ್ ದೇವ್ರನ್ನು ಮೆಚ್ಚಿಸಿ ಈ ಬ್ಯಾಲೆನ್ಸಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅಂದರೆ, ವಿ ಡು ನಾಟ್ ನೋ ದ ಟ್ರೂ ವಿಲ್ ಆಫ್ ಗಾಡ್ ಅಲ್ವಾ? ಸೊ ದೇವರು ಈ ಚಿತ್ತ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಷ್ಟು ನಾವು ಆಟೋಮೆಟಿಕ್ಕಾಗಿ ನಾವು ಅವ್ರನ್ನ ಮಾತ್ರ ಪ್ಲೀಸ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ದೇವರ ಪ್ರೀತಿನ ಅರ್ಥ ಮಾಡ್ಕೊಂಡಷ್ಟು ನಮಗೆ ಅವ್ರ ಮೇಲೆ ಟ್ರಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ದ ಮೋರ್ ಯು ಡಿಪೆಂಡ್ ಆನ್ ಹಿಮ್, ವಿ ವಿಲ್ ಬಿ ಇಂಡಿಪೆಂಡೆಂಟ್. ನಾವು ಇಂಡಿಪೆಂಡೆಂಟ್ ಆಗ್ತೀವಿ. ಇಂಡಿಪೆಂಡೆಂಟ್ ಮೀನ್ಸ್ ಇನ್ ದಿಸ್ ಸೆನ್ಸ್, ಇನ್ ದಿಸ್ ಕಾಂಟೆಕ್ಸ್ಟ್, ಡಿಪೆಂಡಿಂಗ್ ಓನ್ಲಿ ಆನ್ ಗಾಡ್. ನಾವು ನೋಡ್ತೀವಿ ಕೆಲವೊಂದು ಸೈಂಟ್ಸ್ ಕಾಡಿಗೆ ಹೋದರು ಅಂತ, ಅವ್ರು ಇಂಡಿಪೆಂಡೆಂಟ್, ಯಾರನ್ನೂ ಡಿಪೆಂಡ್ ಆಗಿ ಬದುಕ್ತಾ ಇಲ್ಲ. ಅದರ ಅರ್ಥ ಏನು? ದೇ ಆರ್ ಟೋಟಲಿ ಡಿಪೆಂಡಿಂಗ್ ಆನ್ ಗಾಡ್. ನಮಗೆ ಮನುಷ್ಯರೆಲ್ಲ ಇಲ್ಲ ಅಂದರೆ ಪ್ರಾರ್ಥನೆ ಮಾಡೋಕ್ಕೆ ಬೋರು ಅಲ್ವಾ? ಕರೆಕ್ಟ್ ಅಲ್ವಾ? ನಮಗೆ ಮ್ಯೂಸಿಕ್ ಬೇಕು, ಹಾಡೋರು ಬೇಕು, ಕುಣಿಯೋರು ಬೇಕು, ಡ್ಯಾನ್ಸ್ ಮಾಡೋರು ಬೇಕು, ಜೋಕ್ ಮಾಡೋರು ಬೇಕು, ಆಮೇಲೆ ಸುಮಾರು ಜನ ಎಲ್ಲರೂ ಇದ್ದು, ಆಮೇಲೆ ಕೈ ತಟ್ಟೋಕ್ಕೂ ಸುಮಾರು ಜನ ಬೇಕು, ಆಮೇಲೆ ಕ್ರೌಡ್ ತುಂಬ ಇರಬೇಕು, ಲೈಟಿಂಗ್ಸ್ ಬೇಕು. ಇದೆಲ್ಲ ಇದ್ದರೆ ನಮಗೊಂದು ಖುಷಿ ಏನು? ಖುಷಿಯಿಂದ ಆರಾಧಿಸ್ತೀವಿ ಬ್ರದರ್ ನಾವು. ಕಾಡಲ್ಲಿ ಯಾವ ಖುಷಿ ಇರ್ತದೆ? ಪೌಲಶೀಲರು ಸೆರೆಮನಿಯಲ್ಲಿ ಯಾವ ಖುಷಿ ಇತ್ತು ಅವರಿಗೆ? ಯಾರು ಲೈಟಿಂಗ್ ಕೊಡ್ತಾಯಿದ್ರು ಅಲ್ಲಿ? ಆ ಜೈಲಲ್ಲೆಲ್ಲ ಲೈಟೇ ಇಲ್ಲ. ಸೆರೆಮನಿ ಅಧಿಕಾರಿ ಲೈಟ್ ಹಿಡ್ಕೊಂಡು ಬಂದ ಆವಾಗ. ಅಲ್ಲಿವರೆಗೂ ಲೈಟ್ ಅವರೇ ಲೈಟು. ಪೌಲಶೀಲ ಇಬ್ಬರೇ ಲೈಟ್ಗಳಾಗಿದ್ರು ಅಲ್ಲಿ. ನಮಗಿಲ್ಲಿ ಎಷ್ಟು ವೋಲ್ಟೇಜ್ ಲೈಟ್ ಹಾಕಿದ್ರು ಪ್ರಯೋಜನ ಇಲ್ಲ, ನಮಗಾದರೂ ಸಾಕಾಗ್ತಾ ಇಲ್ಲ. ನಾವು ನೋಡಿ ಇಲ್ಲೇ ಲೈಟ್ ಸಾಕಾಗ್ತಾ ಇಲ್ಲ ಅಂತ ಹೋಗ್ಬಿಟ್ಟು ಕಷ್ಟಪಟ್ಟು ಅಲ್ಲೆಲ್ಲೋ ಇದ್ದಿದ್ದು ಲೈಟ್ನ ತಗೊಬಂದು ಫಿಕ್ಸ್ ಮಾಡಿ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಯಾಕೆಂದ್ರೆ ನಮಗೆ ಕತ್ತಲಲ್ಲಿ ಏನು ಮಾಡೋಕ್ಕಾಗಲ್ಲ.
ಅದೆಲ್ಲ ನಾನು ಹೇಳಿದೆ, ಅದು ಬೇಕು, ಅದು ಯಾಕಂದರೆ ವೀಡಿಯೋಕ್ಕೆ ಬೇಕು, ಅದಕ್ಕೋಸ್ಕರ. ಎನಿವೆ, ಸೊ ದೇವರ ಪ್ರೀತಿಯನ್ನು ನಾವು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ನಾವು ಅವ್ರನ್ನ ಜಾಸ್ತಿ ಟ್ರಸ್ಟ್ ಮಾಡ್ತೀವಿ. ಆ ಟ್ರಸ್ಟ್ ಹೆಚ್ಚಾಗ್ತಾ 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 ಹೋಗುತ್ತೆ. ಆಗ ನೋಡೋರಿಗೆ ಏನು ಅನಿಸುತ್ತೆ, ಇವ್ರು ಯಾಕೋ ನಮ್ಮಿಂದ ದೂರ ಆಗ್ತಾ ಇದ್ದಾರೆ, ಇವ್ರು ಯಾಕೋ ನಮ್ಮ ಜೊತೆಗೆ ಸೇರ್ತಾ ಇಲ್ಲ, ಇವ್ರದ್ದೇ ಏನೋ ಸಪ್ರೇಟ್ ಏನೋ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅನಿಸುತ್ತೆ. ಅದು ಅನಿಸೋದು ಸ್ವಾಭಾವಿಕ ಅವರಿಗೆ. ಆದರೆ ಇಲ್ಲಾಗ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಅವರಿಗೆ. ವಿ ಆರ್ ನಾಟ್ ಟ್ರಸ್ಟಿಂಗ್ ಆನ್ ಎನಿ ಬಡಿ. ನೌ ವಿ ಆರ್ ಟ್ರಸ್ಟಿಂಗ್ ಅವರ್ ಗಾಡ್. ಆ ಟ್ರಸ್ಟ್ ಎಲ್ಲಿಂದ ಬಂತು, ಎಲ್ಲಿಂದ ಸಿಗ್ತಾ ಇದೆ? ನೋಯಿಂಗ್ ಹಿಸ್ ಲವ್. ಅದು ಹೆಚ್ಚಾದಷ್ಟು ಆಟೋಮೆಟಿಕ್ಲಿ ಟ್ರಸ್ಟ್ ಹೆಚ್ಚಾದಷ್ಟು ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಟ್ರಸ್ಟ್ ಹೆಚ್ಚಾದಷ್ಟು ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ಸೇಕ್ ಆಫ್ ಗಾಡ್, ಫಾರ್ ದ ಸೇಕ್ ಆಫ್ ಫೇತ್ ಇನ್ ಗಾಡ್. ದೇವರ ಮೇಲೆ ಆ ನಂಬಿಕೆ ಭರವಸೆ ಹೆಚ್ಚಾದಷ್ಟು ಶದ್ರಕ್ ಮೇಷಕ್ ಅಬೇದ್ನೆಗೋ ಏನು ಮಾಡಿದರು? ಆ ಬೆಂಕಿಗೆ ಬೀಳಲಿಕ್ಕೆ ತಯಾರಾದರು, ತಮ್ಮ ಪ್ರಾಣ ಕೊಡಲಿಕ್ಕೆ ತಯಾರಾದರು. ನಾವು ಹುಟ್ಟು ಕ್ರೈಸ್ತರು ಎಷ್ಟು ಜನ ಯೇಸುಗೋಸ್ಕರ ಬೆಂಕಿಗೆ ಬೀಳೋದು ಬೇಡ, ಸಣ್ಣ ಸಣ್ಣ ತ್ಯಾಗ, ಕಷ್ಟ, ಶುಭ ಸಂದೇಶದ ನಿಮಿತ್ತ ಹೊಂದ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಬೋಧನೆ ಮಾಡುವ ನಾನು ಅಷ್ಟರ ಮಟ್ಟಿಗೆ ಬಂದಿಲ್ಲ, ಬೋಧನೆ ಆಲಿಸುವ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಅದರಿಂದ ನಮಗೆ ದೇವರು ಪಾಠ ಕೊಟ್ಟಿದ್ದಾರೆ, ಇವತ್ತು ಕಲಿಬೇಕು, ಧ್ಯಾನಿಸಬೇಕು. ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಈ ವಾರ ಎಲ್ಲ ಧ್ಯಾನ ಮಾಡಬೇಕು. ವಾರ ಮಾತ್ರ ಮಾಡಿ ಬಿಡಬೇಡಿ, ಜೀವಮಾನ ಎಲ್ಲ ಮಾಡಿ. ಅಟ್ಲೀಸ್ಟ್ ಒಂದು ವಾರ, ಒಂದು 15 days, ಟೇಕ್ ಇಟ್ ಆಸ್ ಎ ಸೀರಿಯಸ್ ಹೋಮ್ ವರ್ಕ್ ಫಾರ್ ದ ಸೇಕ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯದ ನಿಮಿತ್ತವಾಗಿ ಇದನ್ನು ಒಂದು ಸೀರಿಯಸ್ ಹೋಮ್ವರ್ಕ್ ಆಗಿ ಮಾಡಿ. ವೆಬ್ಎಕ್ಸಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡುವವರು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಎಲ್ಲ ನೀವು ಮೀಟಿಂಗ್ ಕಂಡಕ್ಟ್ ಮಾಡುವ ಲೀಡರ್ಸ್ಗಳು, ಫೋಕಸ್ ಆನ್ ದೀಸ್ 3 points. ಈ 3 points ಮೇಲೆ ಫೋಕಸ್ ಮಾಡಿ. ನೀವು ಯಾವ್ಯಾವ ಲ್ಯಾಂಗ್ವೇಜಸಲ್ಲಿ ಲೀಡ್ ಮಾಡ್ತಾ ಇದ್ದೀರೋ, ಯಾವ್ಯಾವ ಟೈಮಿಂಗ್ಸಲ್ಲಿ, ಫೋಕಸ್ ಆನ್ ದೀಸ್ ಪಾಯಿಂಟ್ಸ್. ಒಂದು ವಾರ ಇದ್ರ ಮೇಲೆ ಫೋಕಸ್ಡ್ ಆಗಿ ನೀವು ಪ್ರೇಯರ್ನ ಲೀಡ್ ಮಾಡಿ. ಹಾಗೇನಾಗುತ್ತೆ, ಒಳ್ಳೆ ರಿವೈವಲ್ ಆಗುತ್ತೆ. ದ ಬಾಡಿ ಆಫ್ ಕ್ರೈಸ್ಟ್ ವಿಲ್ ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಅದಲ್ಲದೆ ಸುಮ್ಮನೆ ಏನೋ ಒಂದೊಂದು ದಿವಸಕ್ಕೆ ಒಂದೊಂದು ವಿಷಯ ಅಂತ, ದಿನಕ್ಕೊಂದು ಕತೆ ಅಂತ ಹೇಳ್ತಾ ಹೋಗ್ತೀವಲ್ಲ, ಆ ರೀತಿ ಕತೆ ಹೇಳ್ತಾ ಹೋದರೆ ಕೇಳಿಸ್ಕೊಳ್ಳೋರಿಗೆ ಇವತ್ತೊಂದು ಕತೆ ಚೆನ್ನಾಗಿತ್ತು ಬ್ರದರ್ ಕತೆ, ನಾಳೆ ಇನ್ನೊಂದು ಕತೆ ಚೆನ್ನಾಗಿತ್ತು ಬ್ರದರ್ ಈ ಕತೆ. ನೀನೆಲ್ಲಿರ್ತೀಯ? ನೀನು ಅಲ್ಲೇ ಗುಂಡೀಲಿ ಬಿದ್ದು ಸತ್ತೋಗ್ತೀಯ ಒಂದಿನ. ಕತೆ ಕೇಳೋರಾಗಬೇಡಿ, ಕತೆ ಹೇಳೋರಾಗಬೇಡಿ. ಈ ಸತ್ಯವನ್ನು ತಿಳಿದುಕೊಳ್ಳೋರಾಗಿರಿ. ಸತ್ಯವು ನಿಮ್ಮನ್ನು ಸ್ವತಂತ್ರ ಮಾಡುತ್ತೆ, ಸತ್ಯವು ನಿಮ್ಮನ್ನು ಬಲಪಡಿಸುತ್ತೆ, ಸತ್ಯವು ನಿಮ್ಮನ್ನು ಮುನ್ನಡೆಸ್ತದೆ. ಆ ಸತ್ಯವೇ ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸೋಣ. ಒಳ್ಳೆಯ ದೇವರೇ, ಸ್ತೋತ್ರಪ್ಪ. ಪ್ರೀತಿ ಸ್ವರೂಪಿ ತಂದೆಯಾದ ದೇವರೇ, ಈ ದಿನವನ್ನು ನಮಗೆ ಕೊಟ್ಟು ನಿಮ್ಮ ಪ್ರೀತಿ ಸತ್ಯದಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಈ ಆತ್ಮಿಕ ಪ್ರಯಾಣದಲ್ಲಿ ಇನ್ನೂ ಒಂದು ಮೆಟ್ಟಿಲು ಇಡುವಂತೆ ಈ ದಿನ ನೀವು ನಮಗೆ ತಿಳಿಸಿಕೊಟ್ಟಂಥ ಈ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ನಿಮ್ಮನ್ನು ಅರಿತುಕೊಳ್ಳುತ್ತಾ, ನಿಮ್ಮ ಚಿತ್ತವನ್ನು ತಿಳಿದುಕೊಂಡು, ನಿಮ್ಮ ಪ್ರೀತಿಯನ್ನು ಅರಿತುಕೊಂಡು ನಾವು ಇನ್ನೂ ಹೆಚ್ಚಾಗಿ ಅಳಿಯಲು, ನಮ್ಮಲ್ಲಿ ನೀವು ಬೆಳೆಯಲು ಕರ್ತನೇ ನೀವು ನಮಗೆ ತಿಳಿಸಿಕೊಟ್ಟಂತಹ ಈ ಸ್ವರ್ಗೀಯ ಸತ್ಯಗಳಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಪವಿತ್ರಾತ್ಮರೇ, ಇದರ ಮುಖಾಂತರ ನೀವು ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡಿದ್ದೀರಿ, ನಮಗೆ ಬೇಕಾದ ಸತ್ಯದ ಅರಿವನ್ನು ಕೊಟ್ಟಿದ್ದೀರಿ, ದೈವ ಜ್ಞಾನದಿಂದ ನಮ್ಮನ್ನು ಬಲಪಡಿಸಿದ್ದೀರಿ, ದೈವ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಿದ್ದೀರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆ ಲೂಯ, ಹಾಲೆ ಲೂಯ, ಹಾಲೆ ಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆ ಲೂಯ. ಯೇಸುವೆ ವಂದನೆ, ವಂದನೆ, ವಂದನೆ. ಹಾಲೆ ಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್.